ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಈಗಾಗಲೇ ನನ್ನ ವಿಡಿಯೋದಲ್ಲಿ ನಾನು ಹೇಳಿದಂತೆ ಒಂದು ಶುಭ ದಿನ ನೋಡಿ ಟೆಕ್ಸ್ಟ್ ಬುಕ್ಸ್ ಅನ್ನ ಟೀಚ್ ಮಾಡಲು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ಇವತ್ತು PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫಸ್ಟ್ ಯೂನಿಟ್ ಒಂದು ಪೋಯಮ್ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಲೆಸನ್ ಪೋಯಮ್ಗಳನ್ನ ಟೀಚ್ ಮಾಡ್ತಿರ್ತಕ್ಕಂಥದ್ದು ಯೂಟ್ಯೂಬ್ ನಲ್ಲಿ. ಇದು ನನ್ನ ಫಸ್ಟ್ ವಿಡಿಯೋ. ಇನ್ನು ಮೇಲಿಂದ 10th ಕನ್ನಡ ಮೀಡಿಯಂ, 10th ಇಂಗ್ಲಿಷ್ ಮೀಡಿಯಂ, 10th CBSE 3 ಟೆಕ್ಸ್ಟ್ ಬುಕ್ಗಳು, ಆಮೇಲೆ PUC ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್, PUC ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್, ಇವುಗಳನ್ನ ನಾನು ಟೀಚ್ ಮಾಡ್ತಾ ಹೋಗ್ತೇನೆ. ಸೈಡ್ ಬೈ ಸೈಡ್ ಗ್ರಾಮರ್ ಯೂನಿಟ್ಗಳನ್ನು ಕೂಡ ನಾನು ಟೀಚ್ ಮಾಡ್ತೇನೆ. ಆ ಗ್ರಾಮರ್ ಯೂನಿಟ್ಗಳು ಪ್ರೈಮರಿಯಿಂದ ಹಿಡಿದು ಯೂನಿವರ್ಸಿಟಿ ತನಕನೂ ಸಹಿತ ಬರಬೇಕು ಟಾಪಿಕ್ಸ್. ಆ ಎಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಹೋಗ್ತಿರ್ತೀನಿ. ವಿಡಿಯೋಗಳನ್ನ ವಾಚ್ ಮಾಡ್ರಿ, ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ಯೂನಿಟ್ PUC ಸೆಕೆಂಡ್ ಇಯರ್ದು ಫಸ್ಟ್ ಯೂನಿಟ್. ಇದೊಂದು ಪೋಯಮ್. ಈ ಪೋಯಮ್ದಲ್ಲಿ ರಾಜಮನೆತನದ ಇಬ್ಬರು ಲವರ್ಸ್ ಒಬ್ಬರನ್ನೊಬ್ಬರು ಹೊಗಳುವಂತ ಕೆಲಸ ನಡೀತೈತಿ. ಗಂಡು ಹೆಣ್ಣನ್ನ ಹೊಗಳ್ತಾ ಹೋಗ್ತಾರ, ಹೆಣ್ಣು ಗಂಡನ್ನ ಹೊಗಳ್ತಾ ಹೋಗ್ತಾರ. ಪೋಯಮ್ ರೋಮಿಯೋ ಅಂಡ್ ಜೂಲಿಯಟ್. ಇಂಗ್ಲಿಷ್ ನ್ಯಾಷನಲ್ ಪೋಯೆಟ್ ಅಂತ ತಿಳ್ಕೊಂಡು ಫೇಮಸ್ ಆಗಿರ್ತಕ್ಕಂಥ ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಪೋಯಮ್ ಅನ್ನ ಬರೆದಿರುತ್ತಾರೆ. ಆಕ್ಚುಲಿ ಇದು ರೋಮಿಯೋ ಜೂಲಿಯಟ್ ಅಂತಕ್ಕಂಥ ಒಂದು ಪ್ಲೇ, ನಾಟಕ. ಅಲ್ಲಿಂದ ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು 2 ಸ್ಟಾಂಜಾಗಳದಾವ ಇಲ್ಲಿ, ಪೋಯಮದ ಸ್ಟಾಂಜ. ಈ ನಾಟಕದೊಳಗ ಪೋಯಮ್ಗಳು ಬರ್ತಾವೆ ಮಧ್ಯದಲ್ಲಿ ಹೊರ್ಸ ಫಾರ್ಮ್ನಾಗ ಇರ್ತಾವ ಕೆಲವೊಂದು ನಾಟಕಗಳು. ಅಂತ 2 ಸನ್ನಿವೇಶಗಳನ್ನ ಇಲ್ಲೇ ತಗೊಂಡು ಒಂದು ಪೋಯಮ್ ಅನ್ನ ಮಾಡಿಟ್ಟಾರ. ಈ ಪೋಯಮದ ಬ್ಯಾಕ್ ಗ್ರೌಂಡ್ ನಮಗೆ ಗೊತ್ತಿರಬೇಕಾಗ್ತೈತಿ. ರೋಮಿಯೋ ಗಂಡು, ಜೂಲಿಯಟ್ ಹೆಣ್ಣು, ಇಬ್ರು ವಿರೋಧ ಇರುವಂತ ರಾಜಮನೆತನಗಳಿಗೆ ಸಂಬಂಧಪಟ್ಟವರು. ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಗೊತ್ತಾಗ್ತೈತಿ ಅವ್ರಿಗೆ ನಾವು ವಿರೋಧಿ ರಾಜಮನೆತನದವರು ಅಂತ ಹೇಳಿ. ಅದಕ್ಕಿಂತ ಮೊದಲು ಗೊತ್ತಿಲ್ಲ. ಬರ್ರಿ, ರೋಮಿಯೋ ಯಾವ ರೀತಿ ಜೂಲಿಯಟ್ ಅನ್ನ ಬ್ಯೂಟಿಯನ್ನು ವರ್ಣಿಸ್ತಾನ ಫಸ್ಟ್ ಸ್ಟಾಂಜದಲ್ಲಿ ಬರ್ತದ. ಸೆಕೆಂಡ್ ಸ್ಟಾಂಜದಲ್ಲಿ ಜೂಲಿಯಟ್ ರೋಮಿಯೋನ ಬ್ಯೂಟಿಯನ್ನು ವರ್ಣಿಸ್ತಾರೆ. ಯಾವ ರೀತಿ ವರ್ಣಿಸ್ತಾರೆ ಜಸ್ಟ್ ವರ್ಣನೆ, ಡಿಸ್ಕ್ರಿಪ್ಷನ್ ಐತಿ ಇದು ಪೋಯಮ್ದೊಳಗ ಅಷ್ಟೇ. ಸಾಮಾನ್ಯವಾಗಿ ಏನಾಗ್ತೈತೆ ಅಂದ್ರೆ ಈ ಮಹಾಪುರುಷರ, ವಿಶೇಷವಾಗಿ ಶೇಕ್ಸ್ಪಿಯರ್ ಅವರ ಡ್ರಾಮಾದೊಳಗ ಟ್ರಾಜಿಡಿ, ಶೇಕ್ಸ್ಪಿಯರ್ ಪರ್ಟಿಕ್ಯುಲರ್ಲಿ ಈಸ್ ನೋನ್ ಫಾರ್ ಹಿಸ್ ಟ್ರಾಜಿಡೀಸ್. ಮ್ಯಾಕ್ಬೆತ್, ಕಿಂಗ್ ಲಿಯರ್, ಓಥೆಲ್ಲೋ, ರೋಮಿಯೋ ಅಂಡ್ ಜೂಲಿಯಟ್, ಇದು ಕೂಡ ಒಂದು ಟ್ರಾಜಿಡಿ. ಇದರೊಳಗ ರೋಮಿಯೋ ಅಂಡ್ ಜೂಲಿಯಟ್ ಅನ್ಸಕ್ಸಸ್ಫುಲ್
ಲವರ್ಸ್ಗಳು ಆಗ್ತಾರ. ಪರ್ಮಿಷನ್ ಫ್ಯಾಮಿಲಿಯಿಂದ ಸಿಗುವುದಿಲ್ಲ. ಹಾಗಾಗಿ ಸಾಕಷ್ಟು ಟ್ರಬಲ್ಸ್ಗಳನ್ನ ಲೈಫ್ನೊಳಗೆ ಫೇಸ್ ಮಾಡಬೇಕಾಗ್ತೈತಿ. ಅಂಥದ್ದೊಂದು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಪೋಯಮ್ ಇದು. ಡೈರೆಕ್ಟ್ಲಿ ಹೇಳ್ಬೇಕಂತಂದ್ರೆ ಈ ಪೋಯಮ್ದೊಳಗ ರೋಮಿಯೋ ಜೂಲಿಯಟ್ ಅನ್ನು ವರ್ಣಿಸ್ತಾರೆ, ಜೂಲಿಯಟ್ ರೋಮಿಯೋನ ವರ್ಣಿಸ್ತಾರೆ. ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಂತ ಐತೆ ನೋಡ್ರಿ. ಇದು ಏನಂತ, ಹ್ಯಾವ್ ಯು ಎವರ್ ಹರ್ಡ್ ಆಫ್ ಎನಿ ಲೆಜೆಂಡರಿ ಕ್ಲಾಸಿಕಲ್ ಲವ್ ಸ್ಟೋರೀಸ್? ಡಿಸ್ಕಸ್. ಕ್ಲಾಸಿಕಲ್ ಲೆಜೆಂಡರಿ ಲವ್ ಸ್ಟೋರೀಸ್ ನೀವು ಕೇಳಿದಿರಾ? ಕೇಳಿವೆಲ್ರಿ. ನಿಮ್ಮಂತ ಸಾಮಾನ್ಯ ಮನುಷ್ಯರ ಲವ್ ಸ್ಟೋರಿ ಅಲ್ಲ, ಕ್ಲಾಸಿಕಲ್ ಇರಬೇಕು, ಲೆಜೆಂಡರಿ ಇರಬೇಕು. ಪುರಾಣ ಪುಣ್ಯ ಕಥೆಗಳಲ್ಲಿ ಬಂದಿರತಕ್ಕಂಥ ಪ್ರೀತಿ ಕಥೆಗಳಿವು. ಶ್ರೀರಾಮಚಂದ್ರ, ಸೀತಾಮಾತೆ ಅಂತವ್ರು ಬರ್ತಾರಲ್ಲ, ಅಂತವ್ರು ಲವ್ ಸ್ಟೋರಿ ಕೇಳಿರಿ? ನಾವು ಕೇಳಿವಿ. ಇನ್ ವಾಟ್ ಮ್ಯಾನರ್ ಡು ದೀಸ್ ಲವ್ ಸ್ಟೋರೀಸ್ ಯೂಸುವಲಿ ಎಂಡ್? ಸರ್ ಏನ್ ಕೇಳ್ತಾರೆ ಇದರಿಂದ ನಮ್ಗೆ ಏನ್ ತಿಳ್ಕೊಬೇಕಂದ್ರೆ, ಇಂಥ ಲವ್ ಸ್ಟೋರಿಗಳು ಸಾಮಾನ್ಯವಾಗಿ ಹೇಗೆ ಎಂಡ್ ಆಗ್ತವೆ? ಟ್ರಾಜಿಕ್ ಎಂಡ್ ಇರ್ತಾವ್ರಿ. ಯಾಕೆ ಟ್ರಾಜಿಕ್ ಎಂಡ್ ಇರ್ತಾವು ಅಂತಂತ ವೈ ಅಂತ ಕೇಳ್ತಾರ. ಡಿಫರೆಂಟ್ ರೀಸನ್ಸ್ ಇರ್ತಾವ. ಸಾಮಾನ್ಯವಾಗಿ ಒಂದು ಶೇಕ್ಸ್ಪಿಯರ್ ಅವರೇ ಒಂದು ಕಡೆ ಹೇಳ್ತಾರ, ಮರ್ಚೆಂಟ್ ಆಫ್ ವೆನಿಸ್ ನಾಟಕದೊಳಗರೆ, ಲವ್ ಈಸ್ ನಾಟ್ ಇನ್ ಗೇನಿಂಗ್ ಅಂಡ್ ಗೆಟ್ಟಿಂಗ್ ಬಟ್ ಇಟ್ ಈಸ್ ಟೇಕಿಂಗ್ ಇನ್ ಹಜಾರ್ಡ್ಸ್ ಅಂತ ಹೇಳಿ. ಪ್ರೀತಿ ಅನ್ನೋದು ಯಾವುದೇ ಲಾಭ ತಗೊಳ್ಳೋದ್ರ ಸಲುವಾಗಿ ಇರೋದಿಲ್ಲ, ಪ್ರೀತಿ ಅನ್ನೋದೇ ರಿಸ್ಕ್ ತಗೊಳ್ಳೋದ್ರಲ್ಲಿ ಅಂತ ಹೇಳ್ಕೊಂಡು ಕಾಸ್ಕೆಟ್ ಸೀನ್ ಅಂತ ಬರ್ತದ ಮರ್ಚೆಂಟ್ ಆಫ್ ವೆನಿಸ್ ತೊಳಗ. ಹಿಂಗ ಶೇಕ್ಸ್ಪಿಯರ್ ಅವ್ರ ನಾಟಕಗಳು ಸಾಮಾನ್ಯವಾಗಿ ದೇ ಎಂಡೆಡ್ ಟ್ರಾಜಿಕಲಿ. ಬರ್ರಿ ನೋಡೋಣ ರೋಮಿಯೋ ಅಂಡ್ ಜೂಲಿಯಟ್. ಇದೇನೋ ಬ್ಯಾಕ್ ಗ್ರೌಂಡ್ ಕೊಡ್ತಾರಲ್ಲ, ಇದು ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಮುಂದೆ ನಮಗೆ ಪೋಯಮ್ ತಿಳ್ಕೊಬೇಕಂದ್ರೆ ಈ ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ ಪೋಯಮ್ ಪಕ್ಕಾ ತಿಳಿತೈತ್ರಿ. ಆಮೇಲೆ PUC ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟು ಇನ್ನೊಂದು ದೃಷ್ಟಿಯಿಂದ. ಯಾಕಂತ ಕೇಳಿದ್ರೆ, ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಇರ್ತಕ್ಕಂಥ ಮ್ಯಾಟರ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಆ PUC ವಿದ್ಯಾರ್ಥಿಗಳಿಗೇನು ಕಲಿಸ್ತಾನಲ್ಲ, ಹೌದಾ? ಈ ಬ್ಯಾಕ್ ಗ್ರೌಂಡ್ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊಬೇಕಾಗ್ತದೆ. The two noble families of Verona. Verona, it is a beautiful city in Italy. ಫಸ್ಟ್ PUC ಒಳಗೆ ಬಂದಿದೆ, ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಅಂತ ಹೇಳಿ. ವೆರೋನಾ ಸಿಟಿ ಒಳಗ ಎರಡು ನೋಬಲ್ ಫ್ಯಾಮಿಲೀಸ್, ಆರ್ಡಿನರಿ ಫ್ಯಾಮಿಲೀಸ್ ಅಲ್ಲ, ನಿಮ್ ರಾಜಮನೆತನದವರಿಗೆ ನೋಬಲ್ ಫ್ಯಾಮಿಲೀಸ್ ಅಂತ ಕರೀತಾರೆ. ಎರಡು ನೋಬಲ್ ಫ್ಯಾಮಿಲೀಸ್ ವೆರೋನಾ ಸಿಟಿವು. ಆ ಎರಡು ನೋಬಲ್ ಫ್ಯಾಮಿಲೀಸ್ ಯಾವುವು ಅಂದ್ರೆ ದ ಕ್ಯಾಪುಲೆಟ್ಸ್ ಅಂಡ್ ದ ಮಾಂಟೆಗ್ಯೂಸ್. ಎರಡು ಫ್ಯಾಮಿಲಿಗಳು. ಆದರೆ ವರ್ ಸ್ವಾರ್ನ್ ಎನಿಮೀಸ್ ಅಂತಾರ, ಎರಡು ಬದ್ಧ ವೈರಿಗಳು. ಈ ದ ಪಾಂಡವಾಸ್ ಅಂಡ್ ದ ಕೌರವಾಸ್ ಇದ್ದಂಗ. ಆದ್ರೆ ಪಾಂಡವಾಸ್ ಕೌರವಾಸ್ ಬ್ರದರ್ಸ್. ಇವರು ಬ್ರದರ್ಸ್ ಅಲ್ಲ, ರಿಲೇಟಿವ್ಸ್ ಅಲ್ಲ, ಬೇರೆ ಮನೆತನದವರು. ಬಟ್ ಸ್ಟಾಂಚ್ ಎನಿಮೀಸ್, ಸ್ವಾರ್ನ್ ಎನಿಮೀಸ್ ಅಂತಾರ, ಬದ್ಧ ವೈರಿಗಳವರು. ರೋಮಿಯೋ ಅಂಡ್ ಜೂಲಿಯಟ್ ಬಿಲಾಂಗ್ ಟು ದ ರೈವಲ್ ಫ್ಯಾಮಿಲೀಸ್. ಅಂದ್ರೆ ರೋಮಿಯೋ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟವರು, ಜೂಲಿಯಟ್ ಇನ್ನೊಂದು ಫ್ಯಾಮಿಲಿಗೆ ಸಂಬಂಧಪಟ್ಟವರು. ದೇ ಬಿಲಾಂಗ್ ಟು ರೈವಲ್. ರೈವಲ್ ವೈರಿ, ಪ್ರತಿಸ್ಪರ್ಧಿ. ಅಂದ್ರೆ ನಾ ಹೇಳ್ಬಿಡ್ತೇನೆ ತಗೋ ನಿಮಗಿಲ್ಲೇ. ರೋಮಿಯೋ ಅದರಲ್ಲ ಮಾಂಟೆಗ್ಯೂಸ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಜೂಲಿಯಟ್ ಅದರಲ್ಲ ಕ್ಯಾಪುಲೆಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಲವ್ ಮಾಡುವಾಗ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿದಾಗ, ತದನಂತರದಲ್ಲಿ ಗೊತ್ತಾಯ್ತು, ಬಿಡಾಕ್ ರೆಡಿ ಇಲ್ಲ. ಒಂದ್ಸಲ ಏನಾತಂದ್ರೆ, ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಅಂದ್ರೆ ರೋಮಿಯೋನ ಫಾದರ್ ಇಲ್ಲ ಗ್ರ್ಯಾಂಡ್ ಫಾದರ್. ಓಲ್ಡ್ ಲಾರ್ಡ್ ಕ್ಯಾಪುಲೆಟ್ ಹೋಸ್ಟೆಡ್ ಎ ಗ್ರ್ಯಾಂಡ್ ಸಪ್ಪರ್. ಒಂದ್ಸಲ ಒಂದು ದೊಡ್ಡ ಪಾರ್ಟಿ ಇಟ್ಕೊಂಡ್ರು. ಹೋಸ್ಟೆಡ್ ಹಮ್ಮಿಕೊಳ್ಳೋದು, ಆತಿಥ್ಯವನ್ನ ಕೊಡೋದು. ಒಂದು ದೊಡ್ಡ ಸಪರ್ ಪಾರ್ಟಿ, ಅದು ರಾತ್ರಿ ಪಾರ್ಟಿ. ದೋ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗ್ಯೂಸ್,
ಪಾರ್ಟಿ ಇಟ್ಕೊಂಡವರು ಜೂಲಿಯಟ್ಸ್ ಫಾದರ್ ರೋಮಿಯೋ ಮಂಟೆಗ್ಯೂ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ವಿರೋಧ ಪಾರ್ಟಿಗೆ ಫ್ಯಾಮಿಲಿಗೆ ಸಂಬಂಧಪಟ್ಟರು ಕೂಡ ಏನಾಯ್ತು ಅಂದ್ರೆ ಅಂದ್ರೆ ಆದಾಗ್ಯೂ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗ್ಯೂಸ್. ಏನಾಯ್ತು, ಹಿ ಅಟೆಂಡೆಡ್ ದ ಸಪರ್. ಜೂಲಿಯಟ್ ನ ಫಾದರ್ ಕರೆದಿರ್ತಕ್ಕಂಥ ಪಾರ್ಟಿ ಅಪೋಸಿಟ್ ಪಾರ್ಟಿ ಅಂತ ರೋಮಿಯೋ ಗೊತ್ತೈತಿ, ಆದರೆ ಅಪೋಸಿಟ್ ಪಾರ್ಟಿಯವರು ಇವನು ಇನ್ವೈಟೇ ಮಾಡಿಲ್ಲ ಅವರು. ಆದರೂ ರೋಮಿಯೋ ಆ ಪಾರ್ಟಿಗೆ ಹೋಗ್ತಾನ. ಹಿ ಅಟೆಂಡೆಡ್ ದ ಸಪರ್. ಹೆಂಗ್ ಹೋಗ್ತಾನ ಅಂದ್ರೆ ಇನ್ ಡಿಸ್ಗೈಸ್, ಮುಖವಾಡ ಹಾಕೊಂಡು ಹೋಗ್ತಾನೆ, ಯಾರಿಗೂ ಗೊತ್ತಾಗಲಾರ್ದಂತೆ. ಯಾಕೆ ಹೋಗ್ತಾನ ಅಂತಂದ್ರ ಪಾರ್ಟಿ ಎಂಜಾಯ್ ಮಾಡಬೇಕು, ತಿನ್ಬೇಕು, ಕುಡಿಬೇಕು, ಉಣ್ಬೇಕು ಅಂತ ಹೋದವರಲ್ಲ. ಪಾರ್ಟಿ ಯಾಕೆ ಹೋಗ್ತಾರ ರೋಮಿಯೋ ಅಂದ್ರೆ ಟು ಸಿ ಯಾರನ್ನು ನೋಡ್ಬೇಕಾಗತ್ತ. ಅವರು ಯಾರನ್ನು ನೋಡ್ಬೇಕಾಗತ್ತಂದ್ರೆ ರೋಸಲಿನ್ ನೋಡ್ಬೇಕಾಗತ್ತೆ. ರೋಸಲಿನ್ ಅಂದ್ರೆ ಒಂದು ನಡಬರ್ಕ್ ಒಂದು ಅಡ್ಡ ಕ್ಯಾರೆಕ್ಟರ್ ಇದು. ಆಕ್ಚುಲಿ ರೋಮಿಯೋ ರೋಸಲಿನ್ ಅನ್ನುವಂಥ ಲೇಡಿಯನ್ನ ಬಹಳ ಪ್ರೀತಿ ಮಾಡ್ತಿದ್ರು, ಆದರೆ ರೋಸಲಿನ್ ಪ್ರೀತಿ ಮಾಡ್ತಿರ್ಲಿಲ್ಲ. ಇವ್ರು ಬೆಣ್ಣ ಹತ್ತಿ ತಿರುಗುತ್ತಿದ್ರು. ರೋಮಿಯೋ ರೋಸಲಿನ್ ಎಲ್ಲಿ ಹೋಗ್ತಾಳೆ ಅಲ್ಲಿ ಹೋಗೋದು. ರೋಸಲಿನ್ ಆ ಪಾರ್ಟಿ ಬರ್ತಾಳಂತ ಗೊತ್ತಿತ್ತು. ವಿರೋಧ ಮನೆತನದ ಪಾರ್ಟಿ ಆದರೂ ಕೂಡ ರೋಸಲಿನ್ ನೋಡ್ಬೇಕಲ್ಲ. ಮತ್ತೆ ಯಾರಾದ್ರೂ ಗುರ್ತು ಹಿಡಿದ್ರೆ ಏನ್ರಿ ನಿಮ್ಮ ಬದ್ಧ ವೈರಿಗಳವರು, ಮತ್ತೆ ಅವ್ರ ಮನೆಗೆ ಅವ್ರು ನಿಮ್ಮನ್ನ ಕರೆದೇ ಇಲ್ಲ ಅಂದ್ಗಿಂದಾರು ಅಂತೇಳಿ ಡಿಸ್ಗೈಸ್ ಮಾಸ್ಕ್ ಹಾಕೊಂಡ್ಬಿಡ್ತಾರ. ಇನ್ ಡಿಸ್ಗೈಸ್ ಅಂದ್ರೆ ವೇಷ ಮರೆಸ್ಕೊಳ್ಳೋದು, ಮುಖವಾಡ ಹಾಕೊಳ್ಳೋದು. ಮುಖವಾಡ ಹಾಕೊಂಡು ಇಂಟೆನ್ಷನ್ ಏನು, ಹಿ ಶುಡ್ ನಾಟ್ ಬಿ ಐಡೆಂಟಿಫೈಡ್ ಬೈ ಎನಿ. ನಾನು ರೋಮಿಯೋ ಅಂತ ಯಾರು ಗುರ್ತು ಹಿಡಿಬಾರ್ದು ಅನ್ನುವಂಥ ಉದ್ದೇಶದಿಂದ ಮುಖವಾಡ ಹಾಕೊಂಡು ರೋಸಲಿನ್ ನೋಡ್ಬೇಕು ಅನ್ನುವಂಥ ಆಶೆಯಿಂದ ಜೊಲ್ಲ ಸುರಿಸ್ತಾ ಹೋಗ್ತಾನ. ಉದ್ದೇಶ ಗೊತ್ತಾಯ್ತಲ್ಲ. ಒಂದು ಪಾರ್ಟಿ ಅದು, ನೈಟ್ ಪಾರ್ಟಿ ಅದು, ಸಪ್ಪರ್. ದೇರ್ ಹಿ ಸೀಸ್ ಜೂಲಿಯಟ್. ಅಯ್ಯೋ, ಏನೋ ನೋಡ್ಲು ಹೋದ್ರೆ ಏನೋ ಕಣ್ಣೊಳಗ ಬಿತ್ತು. ಅಂದ್ರೆ ರೋಸಲಿನ್ ನೋಡಿದ್ರ ಆತ, ರೋಸಲಿನ್ ಬೆಣ್ಣ ಹತ್ತಿ ತಿರುಗ್ತಿದ್ರು, ರೋಸಲಿನ್ ಇಷ್ಟಪಟ್ಟಿದ್ದಿಲ್ಲ ಅಂತ ಗೊತ್ತೈತೆ, ನಾವೆಲ್ಲ ಓದಿವ್ರಿ. ಆದ್ರೂ ಇವ ಬಿಡ್ತಿರ್ಲಿಲ್ಲ. ರೋಸಲಿನ್ ನೋಡ್ಬೇಕು ಅಂತ ತಿಳ್ಕೊಂಡು ಪಾರ್ಟಿಗೆ ಹೋದ್ರೆ ರೋಸಲಿನ್ ಕಾಣ್ಲಿಲ್ಲ, ಎಲ್ಲಿದ್ಲೋ ಏನೋ. ಇನ್ನ ರೋಸಲಿನ್ ಕಾಣೋಕ್ಕಿಂತ ಮೊದಲ ರೋಮಿಯೋ ಜೂಲಿಯಟ್ ನೋಡ್ಬಿಟ್ಟ. ಆದ್ರೆ ಗೊತ್ತಿಲ್ಲ ಪಾಪ, ಈ ಜೂಲಿಯಟ್ ಲಾರ್ಡ್ ಕ್ಯಾಪುಲೆಟ್ನ ಮಗಳು ಅಂತ ಹೇಳಿ. ತಾನೇನೋ ತಮ್ಮ ಫ್ಯಾಮಿಲಿ, ರೈವಲ್ ಫ್ಯಾಮಿಲೀಸ್ ಅದಾವಲ್ಲ, ವಿರೋಧ ಫ್ಯಾಮಿಲಿ ಅವರ ಮಗಳು ಅಂತ ರೋಮಿಯೋ ಗೊತ್ತಿಲ್ಲ. ವಿರೋಧ ಫ್ಯಾಮಿಲಿಗೆ ಪಾರ್ಟಿಗೆ ಬಂದೀವಂತ ಗೊತ್ತಿತ್ತು. ಬಟ್ ಆ ಹುಡುಗಿ ಜೂಲಿಯಟ್ ಲಾರ್ಡ್ ಕ್ಯಾಪಿಟಲ್ ಮಗಳಂತ ಗೊತ್ತಿಲ್ಲ ಅವನಿಗೆ. ನೋಡಿಬಿಟ್ಟ, ಸಿಕ್ಕಾಬಡೆ ಬ್ಯೂಟಿಫುಲ್ ಇದ್ಲು ಜೂಲಿಯಟ್. ದೇರ್ ಹಿ ಸಾ ಜೂಲಿಯಟ್. ದೇರ್ ಅಂದ್ರೆ ಇದ್ದ ಪಾರ್ಟಿ ಹಾಲ್. ಹಿ ಸಾ ಜೂಲಿಯಟ್. ಎಲ್ಲಿ ನೋಡಿಲ್ಲ ಪರ್ಟಿಕ್ಯುಲರ್ಲಿ ಪಾರ್ಟಿ ಹಾಲ್ನೊಳಗ ಆನ್ ದ ಡಾನ್ಸ್ ಫ್ಲೋರ್. ಅವಳು ಡಾನ್ಸ್ ಮಾಡಕ್ ನಿಂತಿದ್ದಳ್ರಿ. ಅವರಪ್ಪ ಪಾರ್ಟಿ ಅರೇಂಜ್ ಮಾಡಿದ್ರು, ಅವಳೇ ಡಾನ್ಸ್ ಮಾಡ್ತಿದ್ಲು. ಡಾನ್ಸ್ ಫ್ಲೋರ್ ನಮ್ಮ ಟೀಚರ್ ಕ್ಲಾಸ್ ರೂಮ್ ನಲ್ಲಿ ಇರ್ತೈತಲ್ಲ, ಟೀಚಿಂಗ್ ಫ್ಲೋರ್ ಅಂತ ಇರ್ತೈತಿ. ಒಂದು ಪೆಡಸ್ಟಲ್ ಇರ್ತೈತೆ, ಕಟ್ಟೆ ಮ್ಯಾಗ್ ನಿಂತು ಟೀಚ್ ಮಾಡ್ತಿರ್ತೀವಿ ಹುಡುಗರಿಗೆಲ್ಲ ಎತ್ತರದಲ್ಲಿ ಕಾಣ್ಲಿ ಅಂತ. ಹಂಗ ಡಾನ್ಸ್ ಮಾಡಕ್ ಒಂದು ಫ್ಲೋರ್ ಮಾಡಿದ್ರಿ. ಆ ಫ್ಲೋರ್ ಮೇಲೆ ಜೂಲಿಯಟ್ ಡಾನ್ಸ್ಗಾಗಿ ನಿಂತಿದ್ಲು. ರೋಸಲಿನ್ ನೋಡಿದ್ರಾತು ಅಂತ ಬಂದ್ರೆ ಜೂಲಿಯಟ್ ಯಾವಳೋ ಒಬ್ಳು ಹೊಸ ಹುಡುಗಿ ಕಂಡು ಬಿಟ್ಲು. ರೋಸಲಿನ್ 100 ಪಟ್ಟು ಬ್ಯೂಟಿಫುಲ್ ಇದ್ಲು. ಅವನಿಗೆ ಹಂಗನ್ಸೈತಿ, ಇದ್ಲೋ ಇಲ್ಲೋ. ಈಕೆ ರೋಸಲಿನ್ಗಿಂತ 100 ಪಟ್ಟು ಬ್ಯೂಟಿಫುಲ್ ಅದಾಳಪ್ಪ. ಯಪ್ಪ ಎಷ್ಟು ಬ್ಯೂಟಿಫುಲ್ ಅದಾಳು, ಯಾವಳಪ್ಪ ಇವಳು ಅಂತ ಹೇಳಿದ್ರು. ಎಲ್ಲಿ ನೋಡಿದವಳನ್ನ ಡಾನ್ಸ್ ಫ್ಲೋರ್ ಮೇಲೆ ನೋಡಿದ. ಡಾನ್ಸ್ಗಾಗಿ ನಿಂತಿದ್ಲಾಕಿ, ತನ್ನ ಗೆಳತಿಯರ ಜೊತೆಗೆ ಡಾನ್ಸ್ ಮಾಡಕ್ ನಿಂತಿದ್ಲು. ಅವಳ ಬ್ಯೂಟಿ ನೋಡಿ ಹಿ ಈಸ್ ಫ್ಯಾಸಿನೇಟೆಡ್, ಮೋಹಗೊಂಡ, ಮಸ್ಮರೈಸ್ಡ್ ಅಂತ ಕರೀತಾರಲ್ಲ. ಹಿ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ನೋಡಕ್ ಬಂದದ್ದು ರೋಸಲಿನನ್ನ ಹಿಂಗ ಚೇಂಜ್ ಹಾಕೋ ಅಂತ ಹೋಗ್ತತ್ತ. ಇಂಥ ಲವ್ ಇಸ್ ನಾಟ್ ಲವ್ ವೆನ್ ಇಟ್ ಅಲ್ಟರ್ಸ್, ವೆನ್ ಇಟ್ ಫೈನ್ಸ್ ಅಲ್ಟ್ರೇಷನ್ ಅಂತೇಳಿ. ಇವನ್ ಲವ್ ಚೇಂಜ್ ಆಗ್ತೈತಿ. ಅಲ್ಟರ್ ಆಗ್ಬಾರ್ದು, ಬಟ್ ಅಲ್ಟರ್ ಆಗತ್ತ. ಅಂತದಕ್ಕೆ ಲವ್ ಅನ್ನೋದಲ್ಲ ಲಸ್ಟ್ ಅಂತಾರ ಅಂತ ಹೇಳ್ತಾರ.
he is fascinated by her beauty. ನೋಡ್ಬಿಟ್ಟ, ಯಪ್ಪ ಜಲಮ, ಇವತ್ತ ಈ ರಾತ್ರಿ ನಾನು ಟ್ರೂ ಬ್ಯೂಟಿ ನೋಡಿದೆ ಅಂತ ಅನ್ಕೋತಾನ. ಮತ್ತೆ ರೋಸಲಿನ ನೋಡಿದ್ದೆಲ್ಲ ಇಷ್ಟು ದಿವಸ, ಬಿಟ್ಬಿಡ್ರಿ ಅದೇಂತ ಬ್ಯೂಟಿ ಇದೆ ಇದ್ರ ಮುಂದೆ, ಇವತ್ತು ನೋಡಿದ್ ನೋಡಪ್ಪ ನಾ ಟ್ರೂ ಬ್ಯೂಟಿ ಅನ್ನುವಂಥ ಫೀಲಿಂಗ್ ಬಂದ್ಬಿಡ್ತದ ಜೂಲಿಯಟ್ ನೋಡಿದ ನಂತರ. ಆಫ್ಟರ್ ದ ಡಾನ್ಸ್, ಆಕಿ ಡಾನ್ಸ್ ಮಾಡಿ ಮುಗಿಸಿದ ನಂತರ, ಅವಳ ಮೇಲೆ ಇವನಿಗೆ ಮನಸ್ಸು ಬಂದ ನಂತರ ಅವಾಗ ಗೊತ್ತಾಗ್ತೈತಿ, he learns she is the daughter of Lord Capulet. ಯಪ್ಪ, ನಮ್ಮ ವೈರಿ ಮನೆತನ ರಾಜನ ಮಗಳು ಈಕೆ. ಏನ್ ಮಾಡುದು, ಪ್ರೀತಿ ಈಗಾಗಲೇ ಹುಟ್ಟಿಬಿಟ್ಟಿದೆ. ಏನ್ ಮಾಡುದು, ರೋಮಿಯೋ ಜೂಲಿಯಟ್ ಬಗ್ಗೆ ಪ್ರೀತಿ ಹುಟ್ಟಿತು. ಮತ್ತು ಜೂಲಿಯಟ್ ರೋಸಲಿನ್ ತರಹ ಅಲ್ಲ. ರೋಸಲಿನ್ ಲವ್ ಮಾಡುವಾಗ ರೋಮಿಯೋ ಒಂದು ಒನ್ ವೇ ಲವ್. ಬಟ್ ಜೂಲಿಯಟ್ ನೋಡಿದ ಮೇಲೆ ಜೂಲಿಯಟ್ನು ಕೂಡ ಇವನ್ನ ನೋಡಿದಳು, ರೋಮಿಯೋನ್ ನೋಡಿದಳು. ಹೋಗಿ ಮಗ್ಗಲ್ ನಿಂತಿರ್ತಾನ್ರಿ ಬೆಳಬಂಟ, ಮಗ್ಗಲ್ ನಿಂತ ಕೈಗೆ ಮುಟ್ತಾನ, ಅವಳು ನೋಡ್ತಾಳ, ಇವನ್ ಮೇಲೆ ಅವನಿಗೆ ಮನಸ್ಸಾಗ್ಬಿಡ್ತೈತಿ, ಅವಳಿಗೂ ಕೂಡ. ಇದು ಟೂ ವೇ ಲವ್ ಆಗ್ತೈತಿ. ಶಿ ಫೀಲ್ಸ್ ಅಟ್ರಾಕ್ಟೆಡ್, ಅವಳಿಗೆ ಕೂಡ ಅಟ್ರಾಕ್ಟ್ ಆಗ್ತೈತಿ. ವಯಸ್ಸಿನ ಹೆಣ್ಮಗಳಲ್ಲ, ಇವನು ವಯಸ್ಸಿನವಿದ್ದ, ಹ್ಯಾಂಡ್ಸಮ್ ಇದ್ದ, ಈಕಿ ಬ್ಯೂಟಿಫುಲ್ ಇದ್ಲು, ನಡಿಯವನ ಹೇಳ್ತೀನಲ್ಲ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್. ಎಂತ ಮ್ಯಾನ್? ಫ್ರಮ್ ದ ಎನಿಮಿ ಫ್ಯಾಮಿಲಿ. ಗೊತ್ತಿಲ್ಲ ಅವಳಿಗೆ, ಇವ ಮಾಂಟೆಗ್ಯೂಸ್ ಎನಿಮಿ ಫ್ಯಾಮಿಲಿ ಅವ ಅಂತ ಹೇಳ. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಫಸ್ಟ್ ಸೈಟ್. ಅವನಿಗೆ ಗೊತ್ತಾಗೈತಿ, ಬಟ್ ಇವಳಿಗೆ ಅನಂತರ ಗೊತ್ತಾದತ್ತೆ. ಇವಳಿಗೆ ಗೊತ್ತಿಲ್ಲ ಇನ್ನ ವೈರಿ ಫ್ಯಾಮಿಲಿ ಇವ ಅಂತ ಹೇಳ. ಅವಳಿಗೆ ಕೂಡ ಪ್ರೀತಿ ಹುಟ್ಟಿಬಿಡ್ತು. ದ ಫಾಲೋವಿಂಗ್ ವರ್ಸಿಸ್, ಈ ಕೆಳಗಿನ ಪೋಯಮ್ ಎರಡದವ್ರಿ ಇಲ್ಲಿ. ದ ಫಾಲೋವಿಂಗ್ ವರ್ಸಿಸ್ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಸಿಟ್ ಫೀಲಿಂಗ್ಸ್. ದ ಫಾಲೋವಿಂಗ್ ವರ್ಸಸ್ ಅಂದ್ರೆ ಈ ಕೆಳಗೆ ಬರ್ತಕ್ಕಂಥ ಎರಡು ಪೋಯಮ್ಗಳು ಏನ್ ಮಾಡ್ತಾವ ಅಂತಂದ್ರೆ, ದೇ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಸಿಟ್ ಫೀಲಿಂಗ್ಸ್ ಫಾರ್ ಒನ್ ಅನದರ್. ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಅಂದ್ರೆ ಅವರ ಇಬ್ಬರದು, ಒಬ್ಬರದೊಬ್ಬರದು. ಇವನ್ಗೆ ಪ್ರೀತಿ ಅವಳ ಬಗ್ಗೆ ಹುಟ್ಟಿತು, ಅವಳಿಗೆ ಪ್ರೀತಿ ಇವನ್ ಬಗ್ಗೆ ಹುಟ್ಟಿತು. ಆದರೆ ಇಂಪ್ಲಿಸಿಟ್ ಫೀಲಿಂಗ್ಸ್ ಅವು. ಇಂಪ್ಲಿಸಿಟ್ ಅಂದ್ರೆ ಏನು? ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಎ ಡೈರೆಕ್ಟ್ ವೇ ಬಟ್ ಅಂಡರ್ಸ್ಟುಡ್ ಬೈ ದ ಪೀಪಲ್ ಇನ್ವಾಲ್ವ್ಡ್. ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಇವ್ರು ಪ್ರೀತಿ ಮಾಡ್ತಾರ ಅಂತೇಳಿ, ಅವರಿಬ್ಬರಿಗೆ ಮಾತ್ರ ನನ್ನ ಇವ ಪ್ರೀತಿ ಮಾಡ್ತಾನಂತ ಅವಳಿಗೆ ಗೊತ್ತಾಗ್ತತ್ತ, ನನ್ನ ಈಕೆ ಪ್ರೀತಿ ಮಾಡ್ತಾಳಂತ ಇವನಿಗೆ ಗೊತ್ತಾಗ್ತತ್ತ. ಈ ತರದ ಫೀಲಿಂಗ್ಸ್ ಗಳನ್ನ ಇಂಪ್ಲಿಸಿಟ್ ಫೀಲಿಂಗ್ಸ್ ಅಂತಾರೆ. ಈ ಇಂಪ್ಲಿಸಿಟ್ ಫೀಲಿಂಗ್ಸ್ ಗಳು ಈ ಪೋಯಮ್ದಲ್ಲಿ ಬರ್ತವೆ. ಓಕೆ, ಎಸ್. ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಸಿಟ್ ಫೀಲಿಂಗ್ಸ್ ಫಾರ್ ಒನ್ ಅನದರ್. ಈಚ್ ಅದರ್ ಅಂತ ಅನ್ಬೇಕಾಗಿತ್ತು ಅಂತ ಅನಿಸ್ತದ ನನಗೆಲ್ಲ. ಈಚ್ ಅದರ್, ಇವನ ಪ್ರೀತಿ ಅವಳಿಗೆ, ಅವನ ಪ್ರೀತಿ ಅವಳ ಪ್ರೀತಿ ಇವನಿಗೆ, ಇಬ್ಬರೇ ಅದರ. ಈಚ್ ಅದರ್ ಅಂತ ಬರ್ತೈತೆ ಅಂತ ನನ್ನ ಅನಿಸಿಕೆ. ಒನ್ ಅನದರ್ ಅಂತ ಕೊಟ್ಟಾರ. ಒಂದ್ ಸಂದರ್ಭದಾಗ ಅದು ಕರೆಕ್ಟ್ ಆಗುತ್ತೆ ಅಂತೆಲ್ಲ ಒಂದ್ ಕಡೆ ನೋಡಿ ನಾನು. ಪರಸ್ಪರ ಅಂತ ಹೇಳಿ, ಪರಸ್ಪರ ಅವರ ಪ್ರೀತಿಗಳು ಈ ಪೋಯಮ್ದಲ್ಲಿ ಹುಟ್ಟಲ್ಪಟ್ಟಿವೆ, ಹೇಳಲ್ಪಟ್ಟು ಎಕ್ಸ್ಪ್ರೆಸ್ ಆಗಲ್ಪಟ್ಟಿವೆ ಅಂತೇಳಿ. ಇದು ಒಂದ್ ಸ್ವಲ್ಪ ನೋಡ್ರಿ ನೀವಿಲ್ಲಿ. ರೋಮಿಯೋ ಅಂಡ್ ಜೂಲಿಯಟ್ ಪ್ಲೇದಲ್ಲಿ ಆಕ್ಟ್ 1ದಲ್ಲಿ ಸೀನ್ 5ದಲ್ಲಿ ಬಂದಿರತಕ್ಕಂಥದ್ದು ಒಂದು ಹೊರ್ಸ್. ಇದು ಈ ಹೊರ್ಸ್ ಏನ್ ಗೊತ್ತೇನ್ರಿ, ಇದು ಸಾಲಿಲೊಕ್ಕಿ ಅಂತ ಕರೀತಾರೆ. ಇದಕ್ಕೆ ಸಾಲಿಲೊಕ್ಕಿ ಅಂದ್ರ ನಾವೇನೋ ಹೇಳ್ತಿರ್ತೀವಿ, ನಾವ್ ಯಾರಿಗೆ ಹೇಳ್ತಿರ್ತೀವಿ ಅವ್ರು ನಮ್ಮ ಮುಂದೆ ಇರುವುದಿಲ್ಲ, ನೆನಪಿಸ್ಕೊಂಡು ಹೇಳ್ತಿರ್ತೀವಿ ಸಾಲಿಲೊಕ್ಕಿ ಅಂತ ಹೇಳಿ. ಅಂದ್ರೆ ರೋಮಿಯೋ ಜೂಲಿಯಟ್ ಬ್ಯೂಟಿ ಕುರಿತು ಈ ಲೈನ್ಸ್ ಗಳನ್ನ ಹೇಳ್ತಾರ, ಬಟ್ ಜೂಲಿಯಟ್ ಅಲ್ಲಿ ಇರಲ್ಲ. ಒಬ್ರೆ ಸ್ಟೇಜ್ ಮೇಲೆ ಒಬ್ರೆ ಮಾತಾಡ್ತಿರ್ತಾರ, ಅದು ಪ್ರೇಕ್ಷಕರಿಗೆ ಗೊತ್ತಾಗ್ತದ. ಬಟ್ ಜೂಲಿಯಟ್ ಇನ್ ದ ಅಬ್ಸೆನ್ಸ್ ಆಫ್ ಜೂಲಿಯಟ್. ಹಾಗಾದ್ರೆ ರೋಮಿಯೋ
ಈ ಲೈನ್ಸ್ಗಳಲ್ಲಿ ಜೂಲಿಯೆಟ್ ಬ್ಯೂಟಿನ ಡಿಸ್ಕ್ರೈಬ್ ಮಾಡ್ತಾನ. ಜೂಲಿಯೆಟ್ ನ ಬೇರೆ ಬೇರೆ ವಸ್ತುಗಳಿಗೆ ಹೋಲಿಸ್ತಾರ. ಅವಳ ಬ್ಯೂಟಿನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರ. ಪ್ರೀತಿ ಇತ್ತಂದ್ರೆ ಹಂಗಾರೆ ಸುಂದರವಾಗಿ ಕಾಣ್ತದ ಪ್ರತಿಯೊಂದು. ರೋಮಿಯೋನ ಮಾತುಗಳಿವು. ಸೊಲಿಲಕ್ಕಿ ಒಬ್ಬರೇ ಮಾತಾಡ್ತಾರ, ತಮ್ಮಷ್ಟ ತಾವೇ. ಯಾರಿಗೆ ಇವ್ರು ಹೇಳ್ತಾರ? ಜೂಲಿಯೆಟ್ನ ಕುರಿತು ಹೇಳ್ತಾರ. ಹೇಳಿಸ್ಕೊಳ್ಳಂತ ಜೂಲಿಯೆಟ್ ಅಲ್ಲದಾರೇನೋ ಅಂತ ಕೇಳಿದ್ರೆ ಇಲ್ಲ. ಹುಷಾರಿ ಸ್ಟೂಡೆಂಟ್ಸ್. 1 ಮಾರ್ಕಿನ ಕ್ವಶನ್ಸ್ ಅದಾವ. ಇವಾಗ 2 ಮಾರ್ಕ್ ಕ್ವಶನ್ಸ್ ಅದಾವ್ರಿ, 3 ಮಾರ್ಕ್ ಕ್ವಶನ್ಸ್ ಅದಾವ್ರಿ, 4 ಮಾರ್ಕ್ ಕ್ವಶನ್ಸ್ ಅದಾವ್ರಿ, 6 ಮಾರ್ಕ್ ಕ್ವಶನ್ಸ್ ಇಲ್ರಿ ಈಗ 2025 ದಲ್ಲಿ. ಹುಷಾರಿ. 1 ಮಾರ್ಕ್ ಕ್ವಶನ್ಸ್ 1 ಫ್ರೇಸ್ 1 ವರ್ಡ್ ಆರ್ 1 ಸೆಂಟೆನ್ಸ್ ಬರಿಬೇಕು. 2 ಮಾರ್ಕ್ ಕ್ವಶನ್ಸ್ 2 ಫ್ರೇಸ್ 2 ಸೆಂಟೆನ್ಸಸ್ ದೊಳಗೆ ಬರಿಬೇಕು. ಮತ್ತ 3 ಮಾರ್ಕ್ ಕ್ವಶನ್ಸ್ 60 ವರ್ಡ್ಸ್ ನಾಗ ಬರಿಬೇಕು. 4 ಮಾರ್ಕ್ ಕ್ವಶನ್ಸ್ 100 ವರ್ಡ್ಸ್ ನಾಗ ಬರಿಬೇಕು. ಹೌದಾ? ಹುಷಾರಿ. ಪ್ರತಿಯೊಂದು ಕೂಡ ಸ್ಕ್ಯಾನಿಂಗ್ ಮಾಡ್ಬೇಕಾಗ್ತದೆ ನಾವಿಲ್ಲಿ. ಅಂದ್ರೆ ಯಾವ ಪಾಯಿಂಟ್ ಅನ್ನು ಬಿಡುವಂತದ್ದಿಲ್ಲ. ಬ್ಯಾಕ್ ಗ್ರೌಂಡ್ ನಲ್ಲಿ ಕೂಡ ನೋಡ್ಬೇಕಾಗ್ತತಿ. ಬ್ಯಾಕ್ ಗ್ರೌಂಡ್ ಮೇಲಿನ ಮ್ಯಾಟರ್ ಇದ್ರ ಮೇಲೂ ಕ್ವಶನ್ಸ್ ಬರ್ತವೆ. ವೈ ಡಿಡ್ ರೋಮಿಯೋ ಗೋ ಟು ದ ಪಾರ್ಟಿ ಅಂತ ಹೇಳಿ, ಆರ್ಗನೈಸ್ಡ್ ಬೈ ಹೂ ಆರ್ಗನೈಸ್ಡ್ ದ ಪಾರ್ಟಿ ಅಂತ ಕೇಳ್ತಾರ. ಡಿಫ್ರೆಂಟ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಬ್ಯಾಕ್ ಗ್ರೌಂಡ್ ಮೇಲೆ. ಹಾಗಾಗಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್. ರೋಮಿಯೋ ಏನ್ ಹೇಳ್ತಾರ ಜೂಲಿಯೆಟ್ ಬಗ್ಗೆ? ತನ್ನಷ್ಟು ತಾನೇ ಗಾಬರಿ ಆಗ್ಬಿಟ್ಟನವ, ಶಾಕ್ ಆಗ್ಯಾಟ. ಅವಳ ಬ್ಯೂಟಿ ನೋಡಿ. ಎಲ್ಲಿದೆಲ್ಲ? ಪಾರ್ಟಿ ಹಾಲ್ ನಲ್ಲಿ. ಜೂಲಿಯೆಟ್ ಎಲ್ಲದಳ? ಡಾನ್ಸ್ ಫ್ಲೋರ್ ಮೇಲೆ. ಏನ್ ಮಾಡಕ್ ನಿಂತಾಳ? ಡಾನ್ಸ್ ಮಾಡ್ಲಿಕ್ಕೆ ರೆಡಿ ಆಗಿ ನಿಂತಾಳ. ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ. ರೋಮಿಯೋ ಪಾರ್ಟಿ ಹಾಲ್ ಎಂಟರ್ ಆದಾಗ ಅವಳು ಡಾನ್ಸ್ ಫ್ಲೋರ್ ಮೇಲೆ ಇದ್ಲು. ವಿತ್ ಹರ್ ಕಂಪನಿ ಫೆಲೋ ಡ್ಯಾನ್ಸರ್ಸ್ ಜೊತೆಗೆ ನಿಂತಿದ್ಲು. ಕಿಂಗ್ ಕ್ಯಾಪುಲೆಟ್ಸ್ ನ ಮಗಳಾಕಿ. ನೋಡ್ದ, ಸಂಮೋಹನಗೊಂಡ, ಮಸ್ಮರೈಸ್ ಆದ. ಅವಳ ಬ್ಯೂಟಿನ ಈ ರೀತಿ ವರ್ಣಿಸ್ತಾನ. ಅವಳ ಮುಂದೆ ಹೋಗಿ ಏನು ಅನ್ನೋದಿಲ್ಲ, ತನ್ನಷ್ಟು ತಾನ ಮನಸ್ಸಿನಾಗ ಅಡ್ಕೋತಾನ. ಹೆಂಗಂತಾನ? ಓ, ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಟ್ಟನ. ಶಿ ಡತ್ ಟೀಚ್ ದ ಟಾರ್ಚಸ್ ಟು ಬೋರ್ನ್ ಬ್ರೈಟ್. ಶಿ ಅಂದ್ರೆ ಜೂಲಿಯೆಟ್. ಡತ್ ಟೀಚ್ ಅಂದ್ರೆ ಓಲ್ಡ್ ಇಂಗ್ಲಿಷ್. ಡತ್ ಅಂದ್ರೆ ಡಸ್ ಅಂದಂಗ. ಡತ್ ಟೀಚ್ ಅಂದ್ರೆ ನಾವು ಮಾಡರ್ನ್ ಇಂಗ್ಲಿಷ್ ಒಳಗ ಶಿ ಟೀಚಸ್ ಅಂದಂಗ. ಏನ್ ಟೀಚ್ ಮಾಡ್ತಾಳ ಅಂದ್ರೆ ದ ಟಾರ್ಚಿಸ್. ಟಾರ್ಚ್ ಗಳಿಗೆ ಟೀಚ್ ಮಾಡ್ತಾಳಂತ. ಏನು ಅಂತ ಟೀಚ್ ಮಾಡ್ತಾಳ ಅಂದ್ರೆ ಟು ಬರ್ನ್ ಬ್ರೈಟ್. ನೀವ್ಯಾ ಟಾರ್ಚ್ ರೇ, ಎನ್ನೋ ಸ್ವಲ್ಪ ಬೆಳಕು ನೋಡಿಲ್ ನನ್ ಬ್ಯೂಟಿ, ನಾ ಎಷ್ಟು ಬೆಳ್ಳಗದನಿ. ನೀವೆಂತ ಟಾರ್ಚ್, ನನ್ನಷ್ಟು ಸಹಿತ ಬೆಳಕು, ಪ್ರಕಾಶಮಾನ ಬೆಳಗ್ರಿ. ಟಾರ್ಚಿಸ್ಗೆ ಆಕಿ ಟೀಚ್ ಮಾಡ್ತಾಳಂತ. ನಿಮ್ದೆಂತ ಬೆಳಕು, ನನ್ನ ಬ್ಯೂಟಿ ನೋಡು, ನನ್ನ ಸ್ಕಿನ್ ನೋಡು, ನಾನು ಎಷ್ಟು ವೈಟ್ ಅದನೆ ಅಂಥೇಳಿ ಟಾರ್ಚಸ್ಗೆ ಬ್ಯೂಟಿನ ಟೀಚ್ ಮಾಡುವಂಗಿದ್ಲಂತ. ಅವಳ ಮೈ ಬಣ್ಣ, ಕಾಂಪ್ಲೆಕ್ಷನ್. ಹಾಗಾದ್ರೆ ಏನ್ ತಿಳ್ಕೊಳ್ಳೋದ್ರ ಮೇಲಿಂದ? ಏನ್ ತಿಳ್ಕೊಳ್ಳೋದಂದ್ರೆ ಬ್ರೈಟ್ ಇದ್ಲು, ವೈಟ್ ಸ್ಕಿನ್ ಇದ್ಲು, ಫೇರ್ ಇದ್ಲು. ಮೀನಿಂಗ್ ಇದು, ಹೌದಲ್ಲ? ಟಾರ್ಚಸ್ಗೆ ಈಗ ಹಂಗ ಇದ್ಲಿ ಅಂತ ಕಲ್ಲಿದ್ದಿದ್ಲಿ ಅಂತ ಇರ್ತದೆ. ಇದ್ಲಿಗೆ ಟೀಚ್ ಮಾಡೋಂಗಿದ್ಲ. ನೀವೇಟ್ ಕರ್ಗದ್ರಿ, ನನ್ನಟ್ ಕರ್ಗ ಅಂದ್ರೆ ಸಿಕ್ಕಾಪಟ್ಟೆ ಕರ್ಗದಳಕಿ ಅಂತ ಅರ್ಥ. ಜೂಲಿಯೆಟ್ ಟಾರ್ಚಸ್ಗೆ ಟೀಚ್ ಮಾಡೋಂಗಿದ್ಲಂತ. ಇನ್ನೊಂದ್ ಸ್ವಲ್ಪ ಬರ್ನ್ ಆಗ್ರಿ ನೀವು, ನೀವ್ಯಾ ಬೆಳಕು ಬೀಳ್ತೀರಿ ನೀವ್ರಿ, ನೋಡು ನಾನಲ್ಲೇ ನಾ ಎಷ್ಟು ಬೆಳಕು ಕೊಡಕತ್ತೀನಿ ನೋಡು ನನ್ನ ಮೈ ಬಣ್ಣದಿಂದ. ಇದರ ಅರ್ಥ ಏನಪ್ಪಾ ಅಂದ್ರೆ ಶಿ ವಾಸ್ ವೆರಿ ಫೇರ್ ಅಂದಂಗ. ಶಿ ವಾಸ್ ವೆರಿ ವೈಟ್ ಅಂತಂದಾಗ, ಬ್ರೈಟ್ ಅಂತಂದಾಗ. 1ನೇ ಲೈನ್ ಮೀನಿಂಗ್. ಸೆಕೆಂಡ್ ಲೈನ್, ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಕಾಣಿಸ್ತೈತಿ. ಇಟ್ ಸೀಮ್ಸ್ ಅಂದ್ರೆ ನನಗೆ ಹಂಗ ಕಾಣಿಸ್ತೈತಿ. ರೋಮಿಯೋಗ ಹಂಗ ಕಾಣಿಸಿಲ್ಲ ಅಂತಕಿ. ಹೆಂಗ್ ಕಾಣಿಸಿಲ್ಲ ಅಂದ್ರೆ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ನೈಟ್ ಅಂದ್ರೆ ರಾತ್ರಿ, ಅದಕ್ಕೇನೋ ಚೀಕ್ ಇರ್ತಂತ ಕಲ್ಪನೆ. ಒಂದ್ ಹಂಗಾರೆ ಹೇಳ್ತೀನಿ ನಿಮಗೆ, ಗಾಡ್ ಮೂವ್ಸ್ ಇನ್ ಎ ಮಿಸ್ಟೀರಿಯಸ್ ವೇ ಅಂತೇಳಿ ಒಬ್ರು ಯಾರೋ ಬರೀತಾರ. ಹಂಗ ಗಾಡ್ ಮೂವ್ಸ್ ಇನ್ ಎ ಮಿಸ್ಟೀರಿಯಸ್ ವೇ, ಲವ್ ಮೂವ್ಸ್ ಇನ್ ಎ ಮಿಸ್ಟೀರಿಯಸ್ ವೇ. ಹಿಂಗ ಬರ್ತಂತ ತಿಳ್ಕೊಂಡು ಆ ಲವ್ ಮಾಡೋರ್ಗೆ ಗೊತ್ತದು. ಅನ್ಕೊಂತ ನೀವ ಆಕಿ ಹೆಂಗದಳ ಅಂದ್ರ ರಾತ್ರಿ ಅಂಬುವ ಹೆಣ್ಮಗಳ ಕೆನ್ನೆ ಮೇಲಿನ
ಕೆನ್ನೆ ಮೇಲೆ ಇವಳು ಜೋತಾಡದಂತೆ ಕಾಣಿಸ್ತಾಳ, ಆಭರಣ ತರಹ. ಸಿಕ್ಕಾಪಟ್ಟೆ ಇಮ್ಯಾಜಿನೇಷನ್ ಬೇಕು. ಇಟ್ ಸೀಮ್ಸ್ ನನಗೆ ಹಂಗೆ ಕಾಣಿಸ್ತೈತಂತಾಳ. ಇರ್ಬೋದು ಬಿಡಪ್ಪ ರೋಮಿಯೋ. ಶೀ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಚೀಕ್ ಆಫ್ ನೈಟ್, ರಾತ್ರಿ ಕೆನ್ನೆ ಮೇಲೆ. ಅದ್ಯಾಂಗ್ರಿ ರಾತ್ರಿ ಕೆನ್ನೆ ಮೇಲೆ ಹೆಂಗಂದ್ರೆ ಇಲ್ಲೇ ನೋಡ್ರಿ. ಆಸ್ ಎ ರಿಚ್ ಜೂವೆಲ್ ಇನ್ ಅನ್ ಇಥಿಯೋಪಿಯರ್, ಒಬ್ಬ ಆಫ್ರಿಕಾದ ಕಪ್ಪಾದ ಹೆಣ್ಮಗಳ ಕಿವಿಯೊಳಗ ಚಿನ್ನದ ಆಭರಣ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ನೋಡು. ಆ ತರಹ ಅವಳು ಕಾಣಿಸ್ತಾಳ ಅಂತ ಹೇಳಿ ನಾವೆಲ್ಲ ಸ್ವಲ್ಪ ಏನ್ ಅನ್ಕೋಬಹುದು ಅಂತಂದ್ರ, ಅವ್ರ ಮಗ್ಳು ಇರ್ತಾರಲ್ಲ, ಆಕಿ ಮಗ್ಳ ಫೆಲೋ ಡ್ಯಾನ್ಸರ್ಸ್ ಇರ್ತಾರಲ್ಲ, ಆ ಫೆಲೋ ಡ್ಯಾನ್ಸರ್ಸ್ ಎಲ್ಲ ಸ್ವಲ್ಪ ಕಪ್ಪಗಿದ್ರು, ಈಕೆ ಮಾತ್ರ ಕಪ್ಪಗಿರುವ ಈ ಇಥಿಯೋಪಿಯನ್ ಹೆಣ್ಮಗಳ ಕಿವಿಯೊಳಗ ಚಿನ್ನಾಭರಣ ಹೆಂಗ ಕಾಣಿಸ್ತದ ಹಂಗ ಆಕಿ ಚಿನ್ನಾಭರಣ ಹ್ಯಾಂಗಿಂಗ್ ಮಾಡದಂತೆ ಹ್ಯಾಂಗಿಂಗ್ ಮಾಡ್ತಿದ್ಲು, ಹಂಗ ಅನಿಸ್ತದ ನನಗ ಅಂತ ಅನ್ಕೋತಾಳ. ರೋಮಿಯೋ ಅನ್ಕೋತಾನ ಆ ತರಹ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಹೋಲಿಕೆ ಹೆಂಗ್ರಿ, ಅದ್ ಹೆಂಗ ಚೀಕ್ ಆಫ್ ನೈಟ್ ಮೇಲೆ ಹೆಂಗ ಅದಂಗ ಅನಿಸ್ತೈತ್ರಿ? ಹೆಂಗಂದ್ರೆ ಆಸ್ ಎ ರಿಚ್ ಜುವೆಲ್ ಹೋಲಿಕೆ ಕೊಡ್ತಾರಲ್ಲ. ಹೆಂಗ ಆಕಿ ಹ್ಯಾಂಗಿಂಗ್ ಮಾಡ್ದಂಗ ಅನಿಸ್ತೈತಿ ಅಂತಂದ್ರೆ, ಆಸ್ ಎ ರಿಚ್ ಜುವೆಲ್. ಒಂದು ರಿಚ್ ಜುವೆಲ್ ಹ್ಯಾಂಗಿಂಗ್ ಮಾಡ್ತಿರ್ತತಿಲ್ಲ. ಇನ್ನು ಇಥಿಯೋಪ್ಸ್ ಅಂದ್ರೆ ಆಫ್ರಿಕನ್ ಲೇಡಿ ಹೆಂಗಿರ್ತಾರ, ಕಪ್ಪಿರ್ತಾರ ಗೊತ್ತೈತಿ ನಿಮ್ಗೆ. ಕಪ್ಪಿರ್ತಕ್ಕಂಥ ಹೆಣ್ಮಗಳ ಕಿವಿಯೊಳಗ ಚಿನ್ನಾಭರಣ ಹಾಕಿದ್ರೆ ಆ ಬ್ಯೂಟಿ ಅವಾಗ ಬರ್ತದಕ್. ಹಂಗ ಈ ಜೂಲಿಯಟ್ ತನ್ನ ಫೆಲೋ ಡ್ಯಾನ್ಸರ್ಸ್ಗಳ ಜೊತೆಯಲ್ಲಿ ಆ ತರ ಕಾಣಿಸ್ತಾಳ. ಹೇಳಿದ್ನಲ್ರಿ, ಪ್ರೀತಿ ಇದ್ರ ಎಲ್ಲದು ಚಂದವಾಗಿ ಕಾಣಿಸ್ತದ, ಹಸಿವಿದ್ರೆ ಊಟ ರುಚಿಯಾಗಿ ಕಾಣ್ತದೆ. ಹಂಗ ಹೊಟ್ಟೆ ತುಂಬಿದ ಮೇಲೆ ಹೊಗ್ಗಿ ಮುಳ್ಳು ಅಂತಾರ. ಪ್ರೀತಿ ಇಲ್ದಿದ್ರೆ ಎಷ್ಟು ಬ್ಯೂಟಿ ಇದ್ರು ಬ್ಯೂಟಿ ಕಾಣಿಸಲ್ಲ. ಮತ್ತ ಅವಳ ಬ್ಯೂಟಿನ ವರ್ಣಿಸ್ತಾರ ಇಲ್ಲಿ. ಇದು ಎರಡು ಕೂಡಿ ಒಂದು. ಶಿ ಕುಡ್ ಟೀಚ್ ಅಂತ ಅನ್ಕೋರಿ, ಟು ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಹಿಂಗತೆ ಅನ್ಕೋರಿ. ಅಂದ್ರೆ ಶಿ ವಾಸ್ ವೆರಿ ಫೇರ್ ಅಂತ ಅನ್ಕೋರಿ. ಇಟ್ ಸೀಮ್ಸ್ ದಟ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಅ ರಿಚ್ ಜುವೆಲ್ ಇನ್ ಅನ್ ಇಥಿಯೋಪಿಯರ್. ಎರಡು ಕೂಡಿಕೊಂಡು ಒಂದು ಲೈನು. ಇಲ್ಲಿ ನಿಲ್ಬೇಡ್ರಿ, ಇಲ್ಲಿ ಬಂದು ನಿಲ್ಬೇಕು. ಇದು ಒಂದು ಲೈನ್ ಬೇರೆ, ಇವೆರಡು ಕೂಡಿ ಒಂದು ಲೈನು. ಈ ಲೈನದ ಮೀನಿಂಗ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್. ಹಿಂಗಂದ್ರೆ ಏನ್ ಗೊತ್ತೇನ್ರಿ? ಹರ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್. ಮೀನಿಂಗ್ ಹೇಳ್ತೀನಿ ನಿಮ್ಗ. ಈಗ ಮನ್ಯಾಗ ಹೆಣ್ಮಕ್ಳು ಇರ್ತಾರಲ್ಲ, ಭಾಳ ಕಾಸ್ಟ್ಲಿ, 10,000 ರೂಪಾಯಿ, 15,000 ರೂಪಾಯಿ, 20,000 ರೂಪಾಯಿ ಒಂದೊಂದು ಸೀರೆ ತಗೊಂಡಿರ್ತಾರ. ಒಂದೊಂದು ಸಾರಿ ಶ್ರೀಮಂತರಿದ್ದವ್ರು ಆ ಸೀರೆನ ಅದನ್ನ ಎದಕ್ರಿ ಇದು ಅಂತ ಕೇಳಿದ್ರೆ, ಇದು ಇಡಾಕ ಅಂತಾರ. ಬರೇ ಇಡುದು, ಅದನ್ನ ನೋಡುದು. ಹೆಂಗ್ ಉಟ್ಕೊಂತಾರ ಅದನ್ನ, ವರ್ಷದಾಗ ಒಮ್ಮೆ ಉಟ್ರ ಪುಣ್ಯರೇ. ಯಾಕೆ ಉಡಕ್ ಆಗುದಿಲ್ಲ ಅಂದ್ರೆ ಬಹಳ ಕಾಸ್ಟ್ಲಿ ರೀ ಅದು, ಬಹಳ ಕಾಸ್ಟ್ಲಿ ಅದು. ಹೊಲಕ್ಕೆ ಹೋಗುವಾಗ, ಮನಿವಾಗ, ಬಾಡಿಗೆ ಮಾಡುವಾಗ, ಬಾಂಡೆ ತೆಗಿ, ಅಂಗಳ ಕಸ ಹೊಡಿವಾಗೆಲ್ಲ ಉಟ್ಕೊಳಕ್ ಆಗತ್ತಾ? ಹೌದಲ್ಲ. ಹಂಗ ಅವಳು ಬ್ಯೂಟಿ ಐತಿಲ್ರಿ, ಯೂಸ್ ಮಾಡೋಂಗಿಲ್ಲ. ನೋಡುದು ಸುಮ್ಮನೆ ಇಡುದು, ನೋಡುದು ಸುಮ್ಮನೆ ಇಡುದು. ಹರ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್. ಸೋ ರಿಚ್, ಟೂ ತೆಗೆದು ಸೋ ದಟ್ ನಾಟ್ ಹಾಕ್ರಿ, ಮೀನಿಂಗ್ ಆಗತ್ತ. ಹರ್ ಬ್ಯೂಟಿ ವಾಸ್ ಸೋ ರಿಚ್ ದಟ್ ಇಟ್ ಕುಡ್ ನಾಟ್ ಬಿ ಯೂಸ್ಡ್ ಅಂದಂಗ್ರಿ. ಯೂಸ್ ಮಾಡೋಂಗಿಲ್ಲ. ಸೊಮ್ಮ ಹೇಳಿದ್ನಲ್ಲ, ಇಡು ಸೀರೆ ಸೊಮ್ಮ ಇಡೋ ಮಡಿಚಿ ಇಟ್ಬಿಡೋದು ಟ್ರೆಜರ್ ಒಳಗ, ವಾರ್ಡ್ರೋಬ್ ಒಳಗ. ಹಂಗ ಅವಳ ಬ್ಯೂಟಿ ಯೂಸ್ ಮಾಡುವಂಗಿಲ್ಲ. ನೋಡುದು ಸುಮ್ಮ ಮುಚ್ಚಿಟ್ಬಿಡೋದು. ಈ ತರ ಬೇನಿಂಗ್ ಇರೋದ್ರಿ. ಅಷ್ಟು ಕಾಸ್ಟ್ಲಿ ಅಂತ ಬ್ಯೂಟಿ. ಈ ಲೈನದ ಬೇನಿಂಗ್. ಫಾರ್ ಅರ್ತ್ ಟು ಡಿಯರ್. ಈ ಭೂಮಿ ಮೇಲೆ ಟು ಡಿಯರ್. ಡಿಯರ್ ಅಂದ್ರೆ ಕಾಸ್ಟ್ಲಿ. ನಮ್ದೊಂದು ಸೆಕೆಂಡ್ ಲೆಸನ್, ಅದು ಫಸ್ಟ್ ಲೆಸನ್. ಇದಾದ್ಮೇಲೆ ಒಂದು ಲೆಸನ್ ಬರ್ತದೆ. ಟು ಡಿಯರ್ ಅಂತ ಐತಿ. ಟು ಡಿಯರ್ ಅಂದ್ರೆ ಬಹಳ ಕಾಸ್ಟ್ಲಿ. ಈ ಭೂಮಿ ಮೇಲೆ ಅವಳಂತ ಬ್ಯೂಟಿನ ಬಹಳ ಕಾಸ್ಟ್ಲಿ. ಸಿಗದಲ್ಲ. ಎಂತ ಬ್ಯೂಟಿ ಭೂಮಿ ಮೇಲೆ ಸಾಧ್ಯನೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಕೆ ನನ್ನ ಮಗಳು. ಭೂಮಿ ಮೇಲೆ ಸಾಧ್ಯನೇ ಇಲ್ಲ. ಶಕ್ರನಾರ ಸ್ವರ್ಗದಾಗ ಸಿಗತೈತೆ ನೋಡ ಅಂತ ಬ್ಯೂಟಿ. ಫ್ರೆಂಡ್ಸ್, ಸರಿ ಆಗ್ತೈತಿ ಅಂತ ಅನ್ಕೋತೀನಿ ನಾನು. ಬ್ಯೂಟಿ ಟು ರಿಚ್ ಫಾರ್ ಯೂಸ್. ಯಪ್ಪಾ ಯೂಸ್ ಮಾಡೋಂಗಿಲ್ಲಪ್ಪ, ನೋಡುದು ಮುಚ್ಚಿಟ್ಬಿಡುದು. ಯಪ್ಪಾ ಈ ಭೂಮಿ ಮೇಲೆ ಹಾಕಿದಂತ ಬ್ಯೂಟಿ ಸಿಗೋದೇ ಇಲ್ಲ. ಶಕ್ರನದ ಸ್ವರ್ಗದ ಡಿವೈನ್ ಬ್ಯೂಟಿ ಹಾಕಿದ. ಅರ್ತ್ಲಿ ಬ್ಯೂಟಿ ಅಲ್ಲ.
ಈ ಭೂಮಿ ಮೇಲೆ ಇಂಥ ಬ್ಯೂಟಿನ ವೆರಿ ರೇರ್, ಬಹಳ 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 ಅಪರೂಪ, ಸಿಗೋದೇ ಇಲ್ಲ, ಎಲ್ಲೆಲ್ಲೂ ಸಿಗೋದಿಲ್ಲ. ಯಾ ಐಶ್ವರ್ಯ ಏನೋ ಹೇಳ್ಬೇಡ, ಯಾವಕ್ಕೇನೋ ಹೇಳ್ಬೇಡ. ಐಶ್ವರ್ಯ ನಂತರ ಸಿಗ್ತಾರ, ಬಟ್ ಜೂಲಿಯಟ್ ಅಂತಾರ ಸಿಗೋದಿಲ್ಲ. ಹಂಗ ಅನಿಸ್ಬಿಟ್ಟಾಳಾಕಿ. ಹಂಗದಾಳ ಏನೋ ಗೊತ್ತಿಲ್ಲ, ಅವು ಮಾತ್ರ ಹಂಗ ಅನ್ಸ್ಯಾಳ. ಓಕೆ, ಈ ಎರಡು ಲೈನ್ಗಳು. ಬಟ್ ಪೋಯಮ್ ಅಂದ್ರೆ ಹಂಗಾರಿ, ಪೋಯಮ್ದೊಳಗೆ ಗ್ರಾಮರ್ ಇರೋದಿಲ್ಲ. ನಾವು ಅವನ್ನ ಬರೆಯುವಾಗ ಪ್ರೊಸಾಯಿಕದೊಳಗೆ ಬರೀಬೇಕ್ರಿ. ಸಿಸ್ಟಮ್ಯಾಟಿಕ್ ಸಬ್ಜೆಕ್ಟ್ ವರ್ ಆಬ್ಜೆಕ್ಟ್ ಹಾಕಿ ಸಿಸ್ಟಮ್ಯಾಟಿಕ್. ಈಗ ನೋಡಿದ್ವಿ ಏನು ಸರಿಯಾಗಿ ವರ್ಬ ಇಲ್ಲ ಇದ್ರೊಳಗೆ. ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಎಲ್ಲಿತ್ತು ವರ್ಬ್? ಫಾರ್ ಅರ್ತ್ ಟು ಡಿಯರ್ ಎಲ್ಲಿತ್ತು ವರ್ಬ್? ನಾವು ವರ್ಬ್ ಹಾಕ್ಬೇಕು. ಹಾರ್ ಬ್ಯೂಟಿ ವಾಸ್ ಟು ರಿಚ್ ಫಾರ್ ಯೂಸ್, ಹಾರ್ ಬ್ಯೂಟಿ ವಾಸ್ ಟು ಡಿಯರ್ ಫಾರ್ ಅರ್ತ್. ಬೇಕಾದ್ರೆ ನೀವು ಎಕ್ಸ್ಪ್ಲೈನ್ ಮಾಡಬಹುದು 4 ಮಾರ್ಕ್ಸ್ ಕ್ವಶನ್ಸ್ಗೆ, ಇನ್ನೂ ಎಕ್ಸ್ಪ್ಲೈನ್ ಮಾಡಬಹುದು. ನಾ ಹೇಳಿದಲ್ಲ ಆ ತರ. ನೆಕ್ಸ್ಟ್ ಬರ್ರಿ. So shows a snowy dove trooping with crows. ಮತ್ತೊಂದು ಲೈನ್. ಆಕಿನ್ ನೋಡಿದ್ರೆ ಇವ್ರಿಗೆ ಅನಿಸ್ತದಂತ. ಸೋ ಶೋಸ್ ನನಗೆ ಹಂಗ ಕಾಣಿಸ್ತೈತಿ. ಎ ಸ್ನೋವಿ ಡೋವ್, ಇವಳೊಂದು ಸ್ನೋವಿ ಡೋವ್ ಅಪ್ಪ. ಹೌದಲ್ಲ, ಬೆಳ್ಳನ ಪಾರಿವಾಳ ಆಕಿ. ಟ್ರೂಪಿಂಗ್ ವಿತ್ ಅಂದ್ರೆ ಕಮ್ ಇನ್ ಗ್ರೂಪ್ ಅಂತೇಳಿ, ಗುಂಪು ಗುಂಪಾಗಿ ಬರೋದು. ವಿತ್ ಕ್ರೌಸ್, ಕಾಗೆಗಳ ಜೊತೆಯ ಗುಂಪಿನಲ್ಲಿ ಒಂದು ವೈಟ್, ಒಂದು ಸ್ನೋ ಕಲರ್ಡ್ ಡವ್ ಬರ್ತಿತ್ತಂದ್ರೆ ಹೆಂಗ್ ಕಾಣಿಸ್ತೈತೆ ಅದು. ಆನೆಗಳಲ್ಲಿ ಐರಾವತ ಅಂತಾರಲ್ಲ ಆ ತರಹ. ಇವನಿಗೆ ಹಂಗ್ ಕಾಣಿಸ್ತಾಳ ಅಂತ ಆಕೆ. ಸೋ ಶೋಸ್ ನನಗೆ ಹಂಗ್ ಕಾಣ್ತಾಳಪ್ಪ. ಹೆಂಗ್ ಕಾಣ್ತಾಳ್ರಿ ನಿಮ್ಗೆ? ಆಸ್ ಎ ಸ್ನೋವಿ ಡವ್. ಹಾ 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 ಟ್ರೂಪಿಂಗ್ ವಿತ್ ಕ್ರೋಸ್ ಉಳ್ಕದಾರಲ್ಲ. ಹಾಗಾದ್ರೆ ಇಲ್ಲೇನು ಸ್ನೋವಿ ಡವ್ ಅಂದ್ರೆ ಜೂಲಿಯಟ್, ಟ್ರೂಪಿಂಗ್ ಅಂದ್ರೆ ಕಮ್ ಇನ್ ಗ್ರೂಪ್ಸ್, ಗುಂಪು ಗುಂಪಾಗಿ. ಈಗ ಸ್ಕೂಲ್ ಮುಗಿಸಿದ ಮೇಲೆ ಹುಡುಗರು 3 ಜನ 4 ಜನ ಗುಂಪು ಗುಂಪಾಗಿ ಹೋಗ್ತಿರ್ತಾರಲ್ಲ, ಹಂಗ ಇದು ಆಕ್ಚುಲಿ ಅಲ್ಲಿ ಡಾನ್ಸ್ ನಡೆದಿರ್ತೈತಲ್ಲ, ಆ ಡಾನ್ಸ್ ನೋಡಿ ಇವ ಹಂಗ ಅನ್ಕೊಂತಾನ. ಅವಳ ಜೊತೆಗೆ ಡಾನ್ಸ್ ಮಾಡ್ತಿರ್ತಾರಲ್ಲ ಅವ್ರು ಇವರೆಲ್ಲ ಕ್ರೋಸ್ ಅಂದ್ರ. ಅವಳು ಸ್ನೋವಿ ಡವ್. ಇದ್ರ ಮೇಲೆ ಕೇಳ್ತಾರ ಕ್ವಶನ್ಸ್, ಗೊತ್ತಿರಲಿ ನಿಮಗೆ. ಡಿಫ್ರೆಂಟ್ ರೀತಿ ಬೇಕಾದಲ್ಲಿ ಬೇಕಾದ ಹಂಗ ಕೇಳಿ ಅವರು ಇದ್ರ ಮ್ಯಾಗ ಅಂತೂ ಕೇಳ್ತಾರ. ಕ್ರೌಸ್ ಅಂದ್ರೆ ಯಾರು? ಫೆಲೋ ಡ್ಯಾನ್ಸರ್ಸ್, ಜೂಲಿಯಟ್ಸ್ ಫೆಲೋ ಡ್ಯಾನ್ಸರ್ಸ್. ಸ್ನೋವಿ ಡೋವ್ ಅಂದ್ರೆ ಯಾರು? ಜೂಲಿಯಟ್. ಓಕೆ, ನೆಕ್ಸ್ಟ್ ಹಿಂಗೆಲ್ಲ ವರ್ಣಿಸ್ತಾರ ನೋಡ್ರಿ. ಯಾಸ್ ಯಾಂಡರ್ ಲೇಡಿ, ಯಾಂಡರ್ ಅಂದ್ರೆ ಮೀರಿದ್ದು, ಮಿಕ್ಕಿದ್ದು, ಮಿಗಿಲಾದದ್ದು. ಗುಮ್ಮಟಗಳಲ್ಲೇ ತಾಜ್ ಮಹಲ್, ಗೋಳು ಗುಮ್ಮಟ ಶ್ರೇಷ್ಠವಾದದ್ದು. ನಾರಿಯರಲ್ಲೇ ಹೆಣ್ಣು ಮಕ್ಕಳಲ್ಲೇ ಇವಳು ಶ್ರೇಷ್ಠವಾದವಳು, ಮಿಗಿಲಾದವಳು, ಮಿಕ್ಕಿದವಳು, ಮೇಲಾದವಳು ಅಂತಂದಂಗ. ಯಾಸ್ ಯಾಂಡರ್ ಲೇಡಿ ಓವರ್ ಹರ್ ಫೆಲೋಸ್, ಆಕೆ ಫೆಲೋಸ್ ಅದಾರಲ್ಲ, ಆ ಫೆಲೋಸ್ ನಲ್ಲಿ ಈಕೆ ಮಿಕ್ಕಿದಾಕಿ. ಶೋಸ್ ನನಗೆ ಹಂಗ ಕಾಣಿಸ್ತೈತೆ ಅಂತಾರ. ನನಗೆ ಹಂಗ ಕಾಣಿಸ್ತೈತಿ. ಶೀ ಶೋಸ್ ಆಸ್ ಎ ಯಾಂಡರ್ ಲೇಡಿ ಓವರ್ ಹರ್ ಫೆಲೋಸ್. ಎಷ್ಟು ಮುಗಿತು? 1 2 3 4 5 6 ಲೈನ್ಸ್. ಆಕೆ ಡಿಸ್ಕ್ರಿಪ್ಷನ್ ಆಯ್ತು, ಮುಗಿತಿಲ್ಲ. ಅವಳ ಡಿಸ್ಕ್ರಿಪ್ಷನ್ ಎಟ್ಟಂತ ಹೋಗತ್ತಾರ. ಮುಂದೇನಾಯ್ತು? ದ ಮೆಜರ್ ಡನ್. ನಿಂತ್ಕೊಂಡು ನೋಡ್ಲಿಕ್ಕೆ ಹತ್ತಾನ, ಎಲ್ಲೋ ಒಂದ್ ಕಡೆ ನಿಂತಾನ ಪಾರ್ಟಿ ಹಾಲ್ನೊಳಗ. ಡಾನ್ಸ್ ಮಾಡ್ಲಿಕ್ಕೆ ಹತ್ತಾಳ ಜೂಲಿಯಟ್ ವಿತ್ ಹರ್ ಫೆಲೋಸ್. ದ ಮೆಜರ್ ಡನ್ ಅಂದ್ರೆ ಏನು? ಮೆಜರ್ ಅಂದ್ರೆ ಡ್ಯಾನ್ಸ್, ಸ್ಟೆಪ್ ಹಾಕೋದ್ರಿ. ಡನ್ ಅಂದ್ರೆ ಡ್ಯಾನ್ಸ್ ಮುಗಿತ್ತು, ಕತ್ತಮ್ ಹೂವ, ಡ್ಯಾನ್ಸ್ ಮುಗಿತ್ತು. ಇವ ಇಲ್ಲೇ ನಿಂತಿದ್ದ, ಯಪ್ಪ ಡ್ಯಾನ್ಸ್ ಮುಗಿತಲ್ಲ, ಏನ್ ಮಾಡ್ಲಿ, ಆಕೆ ಹತ್ರ ಹೋಲ್ಯ ಅಂತ ಹೇಳಿ. ದ ಮೆಜರ್ ಡನ್ ಮೀನ್ಸ್ ಡ್ಯಾನ್ಸ್ ಓವರ್. ಯಾರು ಮಾಡುವಂತ ಡ್ಯಾನ್ಸ್? ಜೂಲಿಯಟ್ ವಿತ್ ಹರ್ ಫೆಲೋ ಡ್ಯಾನ್ಸರ್ಸ್ ಮಾಡ್ತಕ್ಕಂಥ ಡ್ಯಾನ್ಸ್. ದ ಮೆಜರ್ ಡನ್, ಡಾನ್ಸ್ ಮುಗಿತ್ತು. ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂತಾನ. ವಾಚ್ ಮಾಡ್ಕೊಂತ ನಿಂತಾನ ಇವ. ಏನ್ ವಾಚ್ ಮಾಡ್ಲಿಕ್ಕತ್ತೇನ? ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಹರ್ ಸ್ಟ್ಯಾಂಡಿಂಗ್ ಪ್ಲೇಸ್. ಎಲ್ಲಿ ನಿಂತಾಳ ಆಕಿನ್ನ ನೋಡಕತ್ತೇನ ಜೋಲ್ಸೋರ್ಸ್ಕೊಂತ. ಎತ್ತಗ ಕಣ್ಕಿತ್ತುವಲ್ಲ. ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಐ ವಿಲ್ ವಾಚ್ ದ ಪ್ಲೇಸ್ ವೇರ್ ಶಿ ವಾಸ್ ಸ್ಟ್ಯಾಂಡಿಂಗ್ ಅಂದಂಗ. ಬಿಡವಲ್ಲ, ಡಾನ್ಸಿಂಗ್ ಫ್ಲೋರ್ ಮೇಲದಾಳ ಆಕಿ. ಇವ ಎಲ್ಲೋ ಒಂದ್ ಕಡೆ ನಿಂತಾನ, ಆಕಿ ನೋಡ್ಕೊಂತ ನಿಂತ್ಬಿಟ್ಟನ. ಆಕಿ ನೋಡಿಲ್ಲ.
ಇವ ಹೊಕ್ಕಕ್ಕೆ ಹತ್ತರಿಸದಕ್ಕ ಅಂಡ್ ಟಚಿಂಗ್ ಹರ್ಸ್ ಹೊಕ್ಕಣ ಅವಳಗಳ ಮುಟ್ಟಿ ಬಿಡ್ತಾನ. ಏನನ್ನು ಮುಟ್ತಾನ, ಏನು ಮುಟ್ತಾನ ಅನ್ನೋದು ಇಲ್ಲಿ ಬರ್ತದ. ಟಚಿಂಗ್ ಹರ್ಸ್ ಅವಳಗಳನ್ನ ಅಂದ್ರೆ ಅವಳ ಕೈಗಳನ್ನ ರೀ. ಹರ್ಸ್ ಮೇಕ್ ಬ್ಲೆಸ್ಡ್, ಬ್ಲೆಸ್ಡ್ ಅಂದ್ರೆ ಆಶೀರ್ವಾದ. ನಾವೇನ್ ಮಾಡ್ತೀವಿ ಗೊತ್ತಂದ್ರಿ, ಅಜ್ಜವ್ರ ಪಾದ ಮುಟ್ಟಿ ಕೃತಾರ್ಥನಾದೆವು ಅಂತೀವ್ರಿ. ಇವ ಏನ್ ಮಾಡ್ತಾನ, ಅವಳ ಕೈಗಳನ್ನ ಮುಟ್ಟಿ ನನ್ನ ಕೈಗಳು ಕೃತಾರ್ಥವಾದವು ಅಂತ ಅನ್ಕೋತಾನ್ರಿ. ಇಲ್ಲಿ ಬರ್ತ ನೋಡ್ರಿ, ಟಚಿಂಗ್ ಹರ್ಸ್, ಹರ್ಸ್ ಅಂದ್ರೆ ಹರ್ ಹ್ಯಾಂಡ್ಸ್. ಏನಾಯ್ತು, ಮೇಕ್ ಬ್ಲೆಸ್ಡ್ ಮೈ ರ್ಯೂಡ್ ಹ್ಯಾಂಡ್. ಅಯ್ಯೋ ನಂದು ಗಂಡಸರ ಕೈ, ಹರ್ಕ ಬರ್ಕಾಗಿರ್ತಕ್ಕಂಥ ಕೈ. ನಮ್ಮ ಯಾತ್ರ ಕೈ ರೀ, ಅದಲ್ಲ ಹರ್ಕ ಬರ್ಕಾಗಿರ್ತಕ್ಕಂಥ ಕೈ, ಒಂಥರ ಗಿಡದ ತೊಗಟೆ, ಟ್ರೀ ಬಾರ್ಕ್ ಇರ್ತದಲ್ಲ ಆ ತರ ಇರ್ತಕ್ಕಂಥ ಕೈ. ಅವಳ ಕೈಗಳನ್ನ ಮುಟ್ಟಿ ನನ್ನ ಕೈಗಳು ಪಾವನವಾದವು. ಪುಣ್ಯ ಸ್ನಾನ ಮಾಡ್ತೀವಲ್ಲ, ಕಾಶಿ ಸ್ನಾನಕ್ಕೆ ಹೋಗಿ, ಕಾಶಿಗೆ ಹೋಗಿ ಗಂಗಾ ನದಿಯೊಳ ಮುಳುಗಿ, ಓಹೋ ನಾನು ಪುಣ್ಯವಂತನಾದೆ ಅಂತೇಳಿ. ಹಂಗ ನನ್ನ ಬಿರುಸಾದ ಕೈಗಳು ಅವಳ ಕೈಗಳನ್ನು ಮುಟ್ಟುತ್ತಾ ನನ್ನ ಕೈಗಳು ಆಶೀರ್ವಾದ ಆಗಲ್ಪಟ್ಟವು, ಕೃತಾರ್ಥನಾದವು ಅಂತ ಮೀನಿಂಗ್. ಟಚ್ ಮಾಡ್ತಾನ್ರಿ, ಹೊಕ್ಕನ ಟಚ್ ಮಾಡ್ತಾನ. ಆಹಾ ನನ್ನ ಕೈಗಳು ಇವತ್ತು ಪಾವನವಾದ, ಸ್ವಾಮಿಗಳ ಪಾದ ಮುಟ್ಟಿ ನಾವು ಪಾವನ ಆದಿವಿ ಅಂತೀವಲ್ಲ ಆ ತರಹ. ಇವನು ರಫ್ ಇಲ್ಲ ಐತ್ ನೋಡ್ರಿ, ಮೈ ರೂಡ್ ಹ್ಯಾಂಡ್ ಬ್ಲೆಸ್ಡ್ ಅಂತಾನ. ಏನ್ ಮುಟ್ಟಿದ್ಯಪ್ಪ ಅಂದ್ರೆ ಟಚಿಂಗ್ ಹರ್ಸ್. ಹರ್ಸ್ ಅಂದ್ರೆ ಹರ್ ಹ್ಯಾಂಡ್ಸ್ ಅನ್ನಂಗ. ಆಕಿ ಹ್ಯಾಂಡ್ಸ್ ಅಂತ ಅಂತ ಹೇಳಿಲ್ಲ, ಇವನ್ ಹ್ಯಾಂಡ್ಸ್ ರೂಡ್ ಹ್ಯಾಂಡ್, ಆಕಿ ಹ್ಯಾಂಡ್ಸ್ ಗೊತ್ತಿಲ್ಲ. ಬಟ್ ಅವಳ ಹ್ಯಾಂಡ್ಸ್ ಅನ್ನು ಮುಟ್ಟಿದಾಗ ಇವನ್ ಹ್ಯಾಂಡ್ಸ್ ಮಾತ್ರ ಬ್ಲೆಸ್ ಆದವ್ರಿ, ಆಶೀರ್ವಾದ ಆಗಲ್ಪಟ್ಟು ಕೃತಾರ್ಥನಾದ. ನೆಕ್ಸ್ಟ್ ಲೈನ್ ಹೋಗೋಣ. ಡೆಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್. ಇಲ್ಲಿ ತನಕ ನಾನೇನಾದರೂ ಯಾರನ್ನಾದರೂ ಪ್ರೀತಿ ಮಾಡಿದ್ದರೆ ಅನ್ಕೋತಾನ, ಪ್ರೀತಿ ಮಾಡೇನಿಲ್ರಿ, ಮಾಡೇನಲ್ರಿ. ರೋಸಲನ್ನ ಬೆನ್ನ ತಿರುಗಲಿಕ್ಕತ್ತಾನ, ಅದು ಕಾಡ್ತೈತಿ ಮನಸ್ಸಿನಾಗ ಈಗ. ಮತ್ತ ಅಕ್ಕಿ ಬಗ್ಗೆ ಏನು ಅನ್ನೋದನ್ನ ಹೇಳ್ಬಿಡ್ತಾನ, ಇವತ್ತಿನಿಂದ ಅಕ್ಕಿ ಬಗ್ಗೆ ನಾನು ಲವ್ ಸ್ಟಾಪ್ ಅಂತೇಳಿ. ಡೆಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್. ಇಲ್ಲಿ ತನಕ ನಾ ಯಾರಾದ್ರೂ ಪ್ರೀತಿ ಮಾಡ್ತಿದ್ನಿ ಅಂದ್ರೆ ಫಾರ್ಸ್ವೇರ್ ಇಟ್, ಡಿನೈಡ್ ಇಟ್, ಐ ವಾಂಟ್ ಟು ಡಿನೈ ಇಟ್, ಐ ವಾಂಟ್ ಟು ಸ್ಟಾಪ್ ಇಟ್, ಸೈಟ್ ಅಟ್ ಒನ್ಸ್. ಇವತ್ತೇ ಸ್ಟಾಪ್ ಮಾಡ್ತೀನಿ, ಇಲ್ಲೇ ಸ್ಟಾಪ್. ಫಾರ್ಸ್ವೇರ್ ಅಂದ್ರೆ ಡಿನೈ ಮಾಡೋದು, ವಲ್ಯ ಅನ್ನೋದು, ಬಿಡ್ತೀನಂತ. ಇಲ್ಲಿ ತನಕ ನಾನು ಯಾರಾದ್ರೂ ಲವ್ ಮಾಡ್ತಿದ್ದೇನೋ, ಹೌದ್ರಿ ಲವ್ ಮಾಡ್ತಿದ್ದೆಲ್ಲ, ಪಾರ್ಟಿಗೆ ಬರೋದೇ ಅದಕ್ಕೆ ಬಂದಿನೇನಲ್ಲೇ, ರೋಸಲಿನ್ ನೋಡ್ಲಿಕ್ಕೆ ಬಂದಿನೇನು, ಹೌದು ಸರಿ, ಹಾಗಿದ್ರೆ ಇವತ್ತಿನಿಂದ ಅದು ಸ್ಟಾಪ್. ಫಾರ್ಸ್ವೇರ್ ಇಟ್, ಈಗಿಂದೀಗಲೇ ಸ್ಟಾಪ್. ಎಟ್ ಸೈಟ್ ಅಂದ್ರೆ ಈಗಿಂದ ನಾವು ಅಂತಂದಂಗ್ರೆ. ಯಾಕೆ ಸರ್ ಅಕ್ಕಿ ಬಗ್ಗೆ ನೀವು ಯಾರಾದ್ರೂ ಪ್ರೀತಿ ಮಾಡ್ತಿದ್ರೆ ಲವ್ ಯಾಕೆ ಸ್ಟಾಪ್ ಮಾಡ್ತೀರಿ ಅಂತ ಕೇಳಿದ್ರೆ, ಯಾಕೆಂದ್ರೆ ಬಿಕಾಸ್ ಅಂದಂಗ ಪೋಯಮ್ದೊಳಗ. ಯಾಕೆಂದ್ರೆ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಈ ರಾತ್ರಿ ತನಕ ಹಿಂದೆಂದೂ ನಾನು ಟ್ರೂ ಬ್ಯೂಟಿ ನೋಡಿಲ್ಲ. ಅಂದ್ರೆ ಈ ರಾತ್ರಿ ಮಾತ್ರ ನಾ ಟ್ರೂ ಬ್ಯೂಟಿ ನೋಡಿದೆ. ಈ ರಾತ್ರಿ ಯಾವ ಟ್ರೂ ಬ್ಯೂಟಿ ನೋಡಿದ್ವು ಪುಣ್ಯಾತ್ಮನೇನೋ, ಜೂಲಿಯೆಟ್ನ. ಮತ್ತೆ ಹಿಂದೆ ನೋಡಿದ್ದೆಲ್ಲ ಮತ್ತೆ ರೋಸಲಿನ್, ಅದು ಟ್ರೂ ಬ್ಯೂಟಿ ಅಲ್ಲ. ಇವತ್ತ ಟ್ರೂ ಬ್ಯೂಟಿ ನೋಡಿದೆ ಅಂದ್ಮೇಲೆ ಮತ್ತಿನ್ಯಾಕೆ ಅದು ಫಾಲ್ಸ್ ಬ್ಯೂಟಿ ಅಕ್ಕಿ ಕಡೆ ನೋಡೋದು ರೋಸಲಿನ್. ಅದಕ್ಕೆ ಫಾರ್ಸ್ವೇರ್ ಇಟ್, ಸೈಟ್, ಡೆಡ್ ಮೈ ಹಾರ್ಟ್ ಲವ್ ಟಿಲ್ ನಾವ್, ಹಿಂಗದೆ. ಹೆಂಗ ಈ ತರಹ ರೀ, ಹೂವಿಂದ ಹೂವಿಗೆ ಹಾರುವ ದುಂಬಿ ಅಂತಾರಲ್ಲ ಆ ತರಹ ಹೆಂಗ. ಅದಕ್ಕೆ ಶೇಕ್ಸ್ಪಿಯರ್ ಒಂದ್ ಕಡೆ ಹೇಳ್ತಾರೆ, ಲವ್ ಇಸ್ ಲೈಕ್ ಪೋಲ್ ಸ್ಟಾರ್, ಲವ್ ಇಸ್ ಲೈಕ್ ಬೇಕನ್, ಲವ್ ಇಸ್ ನಾಟ್ ಲವ್ ವೆನ್ ಇಟ್ ಅಲ್ಟರ್ಸ್ ಇಟ್ ಫೈಂಡ್ಸ್ ಇಟ್ ಅಲ್ಟ್ರೇಷನ್ ಅಂತ ಹೇಳಿ. ಬಟ್ ಇವ್ರು ಅಲ್ಟರ್ ಆಗ್ತೈತಲ್ರಿ, ಅವಳಕ್ಕಿಂತ ಹೆಚ್ಚು ಬ್ಯೂಟಿಫುಲ್ ಆಗಿ ನೋಡಿದೆ, ಇವತ್ತಿದು ಚೇಂಜ್ ಆಯ್ತು. ಇದಕ್ಕೆ ಲವ್ ಅನ್ನೋದಲ್ಲ. ಓಕೆ, ಬರ್ರಿ 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 ಇರ್ಲಿ. ಇದೆಲ್ಲ ಸೌಲಿಲಕ್ಕಿ. ರೋಮಿಯೋ ತನ್ನಷ್ಟು ತಾನೇ ಹೇಳ್ಕೊಳ್ತಕ್ಕಂಥದ್ದು. ಇದು ನಾಟಕದ ಫಸ್ಟ್ ಸೀನ್ ದಲ್ಲಿ ಬರ್ತಕ್ಕಂಥದ್ದು, ಫಸ್ಟ್ ಆಕ್ಟ್ ನಲ್ಲಿ ಬರ್ತಕ್ಕಂಥದ್ದು, ಫಿಫ್ತ್ ಸೀನ್ ದಲ್ಲಿ ಬರ್ತಕ್ಕಂಥದ್ರಿ. ನಾಟಕ ನಡೀತೈತ್ರಿ, ಮತ್ತೆ ಒಂದಿಷ್ಟು ಸೀನ್ಸ್ಗಳು ಆಕ್ಟ್ಸ್ಗಳು ಹೋಗ್ತವೆ. ನೆಕ್ಸ್ಟ್ ಬರ್ತತಿ ಇಲ್ಲಿ ಎಷ್ಟನೇ ಆಕ್ಟ್ ಅಂತ ಕೇಳಿದ್ರೆ ಥರ್ಡ್ ಆಕ್ಟಿಗೆ ಬರ್ತತಿ. ಇಲ್ಲಿ ಒಂದ್ ಆಕ್ಟ್ ಮುಗಿದ್ಮೇಲೆ ಎರಡನೇ ಆಕ್ಟ್ ಆಗ್ತೈತಿ. ಮೂರನೇ ಆಕ್ಟ್ದೊಳಗ ಎರಡನೇ ಸೀನ್ದೊಳಗ
ಜೂಲಿಯೆಟ್ನ ಸಾಲಿಲಕ್ಕಿ ಇದು. ಜೂಲಿಯೆಟ್ನ ಸಾಲಿಲಕ್ಕಿ ಇದು. ಅಂದ್ರೆ ಏನಾಗ್ತೈತಿ ಗೊತ್ತೇನ್ರಿ, ಫಸ್ಟ್ ಆ ಪಾರ್ಟಿ ಹಾಲ್ದೊಳಗ ರೋಮಿಯೋ ಹೋಗಿ ಅವಳ ಮಗ್ಗಲ್ ನಿಂತ ನಂತರ ಅವಳು ಕೂಡ ಇವನ್ ನೋಡ್ತಾಳ್ರಿ. ಇಂಪ್ಲಿಸಿಟ್ ಲವ್ ಬೆಳಿತೈತ್ರಿ. ಅಂದ್ರೆ ಬೇರೆದವ್ರಿಗೆ ಗೊತ್ತಾಗಲ್ಲ, ಅವ್ರಿಬ್ರಿಗೆ ಮಾತ್ರ ಗೊತ್ತಾಗ್ತಿರ್ತೈತಿ. ಕ್ರಮೇಣ ಗೊತ್ತಾಗ್ತೈತಿ ಅವರು ದೇ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್ ಅಂತೇಳಿ. ಬಟ್ ಬಿಡಾಕ್ತಾ ಇರಲ್ವೇ, ಅದೇ ಹೆಂಗ್ ಬಿಡ್ತಾರ? ಕಳ್ಳ ಬಳ್ಳ ನಡಿತೈತಿ ಮೊದಲು, ಲಿಟಲ್ ಲೇಟರ್ ಪಬ್ಲಿಕ್ ಆಗ್ತೈತಿ, ಫ್ಯಾಮಿಲೀಸ್ಗೆಲ್ಲ ಗೊತ್ತಾಗ್ತೈತಿ, ಅಪೋಸ್ ಮಾಡ್ತಾರ, ತೊಂದರೆಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಅವಾಗ ಬಹಳ ಪಜಿತಿ ಬೀಳ್ತಾಳ ಈ ಜೂಲಿಯೆಟ್. ಸ್ಟಾರ್ಟಿಂಗ್ ಅಲ್ಲ ಇದು, ಈ ಲವ್ನ ಸುಳಿ ಒಳಗ ಸಿಕ್ ಒದ್ದಾಡುವಂತ ಟೈಮ್ದೊಳಗ ಹೇಳಿದಂತ ಒಂದು ವರ್ಸ್ ಇದು. ಜೂಲಿಯೆಟ್ನ ಫೀಲಿಂಗ್ಸ್ಗಳು ಇಲ್ಲಿ ಬರ್ತಾವ್ರಿ. ಲವ್ ಡೆವಲಪ್ಮೆಂಟ್ ಆಗಿಲ್ಲ, ಮಚ್ಯೂರ್ ಆಗಿ ಈಗೆಲ್ಲ ಬಲ್ಜ್ ಆಗ್ಬಿಟ್ಟಿದೆ, ಗ್ರೋತ್ ಆಗ್ಬಿಟ್ಟಿದ್ದಾರೆ ಈಗ. ಬಟ್ there was no permission from the families, both the families. ಆ ಟೈಮ್ದಲ್ಲಿ ಜೂಲಿಯೆಟ್ನ ಅಭಿಪ್ರಾಯ ರೋಮಿಯೋನ ಬಗ್ಗೆ, ಇದರೊಳಗ ಏನ್ ಮಾಡ್ತಾಳ ಅನ್ನೋದ್ರ ಬರ್ರಿ ನೋಡೋಣ, ಹೇಳ್ತೀನಿ ನಿಮಗೆ. ಒಂದ್ 2-3 ಲೈನು ರೋಮಿಯೋನ ವರ್ಣಿಸ್ತಾಳ ಬ್ಯೂಟಿನ. ಅನಂತರದಲ್ಲಿ ತನ್ನ ಅಭಿಪ್ರಾಯವನ್ನ, ತನ್ನ ಪೆಂಟ್ ಆಫ್ ಫೀಲಿಂಗ್ಸ್ ಅಂತಾರಲ್ಲ, ಆ ಪೆಂಟ್ ಆಫ್ ಫೀಲಿಂಗ್ಸ್ ದುಃಖವನ್ನ ಇಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಬರ್ರಿ, ಬಹಳ ಬ್ಯೂಟಿಫುಲ್ ಅದ, ಹೇಳ್ತೀನಿ ನಿಮಗ. ರೋಮಿಯೋ ಏನ್ ಮಾಡ್ತಾಳ ಅಂದ್ರೆ, ಕಮ್ ನೈಟ್ ಕಮ್ ರೋಮಿಯೋ, ನೈಟ್ ಅನ್ನ ಕರಿತಾಳೆ, ನೈಟ್ ಅನ್ನ ಇನ್ವೈಟ್ ಮಾಡ್ತಾಳೆ. ರಾತ್ರಿ ಬಾರಪ್ಪ ಬೇಗನೆ. ಯಾಕೆ ರಾತ್ರಿನ ಕರಿತಾಳ ಅಂತಂದ್ರ, ರೋಮಿಯೋ ಬರ್ತಿದ್ದ ಕತ್ತಲದೊಳಗ, ಹಗಲಾದ್ರೆ ಪರ್ಮಿಷನ್ ಇಲ್ಲ, ತೊಂದರೆ ಆಗೋ ಸಾಧ್ಯತೆ ಐತಿ. ಅದಕ್ಕೆ ನೈಟ್ ಬಾ ಬೇಗ, ಯಾಕಂದ್ರೆ ನನ್ನ ರೋಮಿಯೋ ಬರ್ತಾನ. ಕಮ್ ನೈಟ್ ರಿಕ್ವೆಸ್ಟ್ ಮಾಡ್ಕೊಂತಾಳ, ರಿಕ್ವೆಸ್ಟ್, ಇನ್ವೈಟ್ ಮಾಡ್ತಾಳ, ಇನ್ವೈಟ್, ನೈಟ್ಗೆ ಇನ್ವೈಟ್ ಮಾಡ್ತಾಳ. ಓ ನೈಟ್ ಪ್ಲೀಸ್ ಕಮ್, ಬಿಕಾಸ್ ಮೈ ರೋಮಿಯೋ ವಿಲ್ ಕಮ್. ಕಮ್ ನೈಟ್ ಕಮ್ ರೋಮಿಯೋ ಕಮ್. ಓ ರೋಮಿಯೋ, ರೋಮಿಯೋನ್ ಬಗ್ಗೆ ಒಂದು ಲೈನ್ ಐತ್ ನೋಡ್ರಿ, ದೌ ಡೇ ಇನ್ ನೈಟ್, ನೀ ಹೆಂಗಂದ್ರ ರಾತ್ರಿ ಸಮಯದೊಳಗ ಹಗಲಿದ್ದಂಗ. ಅಂದ್ರೆ ರಾತ್ರಿ ಸಮಯದೊಳಗ ಹಗಲಿದ್ದಂಗ ಅಂದ್ರೇನು, ಉಳ್ಕದ ಗಂಡಸರೆಲ್ಲ ಒಂಥರ ರಾತ್ರಿ ಇದ್ದಂಗ, ಆ ಎಲ್ಲ ಗಂಡಸರ ಪೈಕಿ ನೀನು ಒಂಥರ ಡೇ ಇದ್ದಂಗ ನನ್ನ ಪಾಲಿಗೆ. ಅವ ಏನಂತಾನ, ಕ್ರೋಸ್ ಮಧ್ಯದಲ್ಲಿ ನೀನು ಒಂದು ಸ್ನೋವಿ ಡೌ ಅಂತಾನ. ಈಕೇನಂತಾಳ, ರಾತ್ರಿಯಲ್ಲಿ ನೀನು ಹಗಲಿದ್ದಂಗ ಅಂತೇಳಿ. ವರ್ಣನೆ 3 ಪಾಯಿಂಟ್ಗಳಿಂದ ವರ್ಣಿಸ್ತಾಳೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಫಾರ್ ದೌ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ದೌ ಅಂದ್ರೆ ಯು ಅಂದಂಗ, ವಿಲ್ಟ್ ಅಂದ್ರೆ ವಿಲ್ ಅಂದಂಗ. ಓಲ್ಡ್ ಇಂಗ್ಲಿಷ್ ಇದು, ಬಿಬ್ಲಿಕಲ್ ಲ್ಯಾಂಗ್ವೇಜ್, ಪೋಯಟಿಕ್ ಡಿಕ್ಷನ್ ಅಂತ ಕರೀತಾರ, ಓಲ್ಡ್ ಇಂಗ್ಲಿಷ್ ಇದು. ಫಾರ್ ದೌ ವಿಲ್ಟ್ ಲೈ ಅಂದ್ರೆ ಯು ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಇಲ್ಲೊಂದು ಕಲ್ಪನೆ, ನೈಟ್ ಅಂತ ಅನ್ಕೊಂಡ್ರೆ ಅದಕ್ಕೆ ವಿಂಗ್ಸ್ ಅಂತ ಅನ್ಕೊಂಡ್ರೆ ಆ ವಿಂಗ್ಸ್ ಮೇಲೆ ನೀನು ಬಿದ್ಕೊಂಡಿರ್ತಿ ಅಂತ ಹೇಳಿ. ಅದ ಚೀಕ್ ಆಫ್ ನೈಟ್ ಅಂತ ಬರ್ತದಲ್ಲ, ಆ ಚೀಕ್ ಆಫ್ ಮೇಲೆ ನೀನು ಹ್ಯಾಂಗಿಂಗ್ ಮಾಡ್ತೀಯ ಅಂತ ಇವ ಅನ್ಕೋತಾನ. ಬಟ್ ಅವಳು ಏನ್ ಅನ್ಕೋತಾಳ, ನೈಟ್ ನ ವಿಂಗ್ಸ್ ಮೇಲೆ ನೀನು ಲೈ ಮಾಡಿರ್ತಿ, ಮಲ್ಕೊಂಡಿರ್ತಿ ಅಂತ ಕಲ್ಪನೆ. ಗಾಡ್ ಮೂವ್ಸ್ ಇನ್ ಮಿಸ್ಟೀರಿಯಸ್ ವೇ ಅಂತ ಹೇಳ್ತಾರ. ಹಂಗ ಲವ್ವರ್ಸ್ಗಳ ಮನಸ್ಸಿನೊಳಗ ಲವ್ ಮಿಸ್ಟೀರಿಯಸ್ ಆಗಿ ಮೂವ್ ಆಗ್ತದ. ನಮಗ ಬೇರೆದವ್ರಿಗೆ ಇದು ಹ್ಯಾಂಗ್ ಕಲ್ಪನೆ ಮಾಡ್ತಾರಪ್ಪ ಅಂತ ಅನಿಸ್ತದ. ಬಟ್ ಲವರ್ಸ್ ಫೀಲಿಂಗ್ಸ್ ಲವರ್ಸ್ಗೆ ಗೊತ್ತು. ಹೆಂಗ ಅನ್ಕೋತಾಳ ಆಕಿರಿ. ದೌ ಅಂದ್ರೆ ಯು, ಯು ಅಂದ್ರೆ ರೋಮಿಯೋ, ವಿಲ್ಟ್ ಅಂದ್ರೆ ವಿಲ್, ಯು ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಕಲ್ಪನೆ, ನೀನು ನೈಟ್ ದ ವಿಂಗ್ಸ್ ರೆಕ್ಕೆ ಮೇಲೆ, ನೈಟು ಅಂತನ್ನುವಂತ ಒಂದು ಪಕ್ಷಿ ತರ ಕಲ್ಪಿಸ್ಕೊಂತಾಳ, ಆ ಪಕ್ಷಿ ರೆಕ್ಕೆ ಮೇಲೆ ನೀನು ಮಲಗಿಕೊಂಡಿರ್ತಿ ಅಂತ ಹೇಳಿ. ಒಂದು ಡೇ ಇನ್ ನೈಟ್. ನಂಬರ್ 2, he will lie upon the wings of night. Number 3, you are whiter than a new snow on a raven's back. You are whiter than a new snow. ಸ್ನೋ ಮೊದಲು ಬೆಳ್ಳಗಿರ್ತತಿ, ನೀನು ಆ ಸ್ನೋಕ್ಕಿಂತಲೂ ಹೆಚ್ಚು ಬೆಳ್ಳಗೆ. ಆ ಸ್ನೋ ಎಲ್ಲಿ ಅಂತಂದ್ರೆ ಆನ್ ಅ ರಾವೆನ್ಸ್ ಬ್ಯಾಕ್. ರಾವೆನ್ಸ್ ಅಂದ್ರೆ ಕಾಗಿ, ಕಾಗಿ ಜಾತಿ ಒಂದು ಪಕ್ಷಿ. ಕರ್ರಗಿರ್ತಕ್ಕಂಥ ಕಾಗಿ ಪಕ್ಷಿದ ಬೆನ್ನಿನ ಮೇಲೆ ವೈಟ್ ಸ್ನೋ ಇರ್ತೈತಲ್ಲ, ಹಂಗಿದ್ದಾಗ ನೀನು ಆ ಸ್ನೋಕ್ಕಿಂತಲೂ ಹೆಚ್ಚು ವೈಟರ್ ನೀನು. ಹಾಗಾದ್ರೆ ನಾವಿಲ್ಲಿ ಅಷ್ಟ ಕಲ್ಪಿಸ್ಕೋಬಹುದು, ಏನಂದ್ರೆ ರಾವೆನ್ಸ್ ಅಂದ್ರೆ ಅವನ ಫೆಲೋ ಮೆನ್. ನಾವ ಪುರುಷರೆಲ್ಲ
ರಾವೆನ್ಸ್ ಇದ್ದಂಗ, ಅವ ಮಾತ್ರ ನೀವು ಸ್ನೋ ಇದ್ದಂಗ, ಅದೇ ರಾವೆನ್ಸ್ ಬ್ಯಾಕ್. ಆಕೆ ಹೇಳ್ತಲ್ಲ, ನೀನು ಟ್ರೂಪಿಂಗ್ ಟು ಕ್ರಾಸ್ ಯು ಆರ್ ಲೈಕ್ ಸ್ನೋವಿ ಡೋವ್ ಅಂತಾರಲ್ಲ, ಹಂಗೆ ಮೂರು ವರ್ಣನೆ ಮುಗೀತು. ಗಂಡಸರ ವರ್ಣನೆ ಮಾಡೋದಂಥದ್ದು ಏನು ಇರೋದಿಲ್ಲ. ಹೆಣ್ಮಕ್ಳು ಜಾಸ್ತಿ ವರ್ಣನೆ ಮಾಡ್ತಾರಲ್ಲ, ಗಂಡು ಮಕ್ಳು ಏನು ವರ್ಣನೆ ಮಾಡೋದಿಲ್ಲ. ಗಂಡು ಮಕ್ಕಳು ಶಕ್ತಿಗೆ ಹೆಸರು ಮಾಡ್ತಾರೆ, ಹೆಣ್ಮಕ್ಳು ಬ್ಯೂಟಿಗೆ ಹೆಸರು ಮಾಡ್ತಾರೆ, ವರ್ಣನೆ ಕಡಿಮೆ ಇರೋದು. ಲಾಕಿನ್ ಬರಂತ ಒಂದು ಪೋಯಮ್ ಅದಲ್ಲ 10th, ಈ ನಮ್ಮ ಸರ್ ವಾಟರ್ ಸ್ಕಾಟ್ ಅವ್ರದ್ದು, ಅದ್ರ ಬರ್ತೈತೆ ನಾವು ನೋಡ್ರಿ. ಹೆಂಗತೆ ಏನು ಕಾಮ್ ನೈಟ್, ನೈಟಿಗೆ ಪ್ರೇಯರ್ ಮಾಡ್ತಾಳ. ಕಾಮ್ ನೈಟ್ ಇನ್ವೈಟ್ ಮಾಡ್ತಾಳೆ. ಕಾಮ್ ನೈಟ್, ಕಾಮ್ ರೋಮಿಯೋ, ಕಾಮ್ ದೌ ಡೇ ಇನ್ ನೈಟ್, ನೀನು ಒಂಥರ ರಾತ್ರಿಯಲ್ಲಿ ಹಗಲಿದ್ದಂಗ. ಯಾಕಂದ್ರೆ ಫಾರ್ ಪೋಯಮ್ದಲ್ಲಿ ಫಾರ್ ಅಂದ್ರೆ ಬಿಕಾಸ್ ಅಂತ. ದೌ ವಿಲ್ ಇಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ನಂಬರ್ 2. ನಂಬರ್ 3, ಯು ಆರ್ ಅನ್ಕೋಬೇಕು ನಾವಿಲ್ಲ ಸಬ್ಜೆಕ್ಟ್. ಯು ಆರ್ ವೈಟರ್ ದೇನ್ ಎ ನ್ಯೂಸ್ ನೋ ಆನ್ ಎ ರಾವನ್ಸ್ ಬ್ಯಾಕ್. ಒಂದು ರಾವಣದ ಪಕ್ಷಿ ಕಾಗಿ ಅದರ ಬೆನ್ನಿನ ಮೇಲೆ ಕರ್ರಗ ಕಾಯ್ಗದ. ನ್ಯೂಸ್ ನೋ ಇಟ್ರೆ ಏನೋ ಹೆಂಗ್ ಕಾಣಿಸುತ್ತೆ ನೋಡ್ರಿ, ಕರ್ರಗ ಹೌದಲ್ರಿ. ಈಗ ಭಾಳ ವೈಟ್ ಅದ್ರ ಬ್ಲ್ಯಾಕ್ ಬ್ಲೌಸ್ ಹಾಕೊಂತಿರ್ತಾರೆ, ಬ್ಲ್ಯಾಕ್ ಶರ್ಟ್ ಹಾಕೊಂತಿರ್ತಾರೆ, ಅವ್ರ ವೈಟ್ನೆಸ್ ಇನ್ನೂ ಎದ್ದು ಹೊಡೆದು ಕಾಣಿಸ್ತತಿ. ಹಂಗ ಬ್ಲ್ಯಾಕ್ ಒಂದು ರಾವಣದ ಬೆನ್ನಿನ ಮೇಲೆ ವೈಟ್ ಸ್ನೋ ಇತ್ತು ಹೆಂಗ್ ಕಾಣಿಸುತ್ತೆ ನೋಡು, ನೀನು ಅದಕ್ಕಿಂತಲೂ ಹೆಚ್ಚಾಗಿ ಪಳಪಳ ಅಂತ ಹೊಳಿತಿ ಅಂತಂದಂಗ ಅವಂದು ವರ್ಣನೆ ಮುಗಿಯತ್ತಪ್ಪ. ಮತ್ತೆ ನೈಟ್ ಕರಿತಾಳ, ಕಾಮ್ ನೈಟ್, ಜೆಂಟಲ್ ನೈಟ್, ವರ್ಣಿಸ್ತಾಳ ನೈಟ್. ನೀನು ಬಹಳ ಸಭ್ಯ ಅದಿ, ಹೊರಟಿಲ್ಲ ನೀನು, ಕೆಟ್ಟವ ಇಲ್ಲ ನೀನು, ಯಾಕಂದ್ರೆ ಲವರ್ಸ್ಗೆ ಹೆಲ್ಪ್ ಮಾಡ್ತೀನಿ ನಾನು. ಯಾಕಂದ್ರೆ ಲವರ್ಸ್ ಎಲ್ಲ ಭೇಟಿ ಆಗೋದು ನೈಟ್ದೊಳಗಲ್ಲ. ಡೇನ್ ಡೇದ ಮೇಲೆ ಭಾಳ ಶಿಟ್ ಆಗ್ತಾಳ. ಡೇ ನೀನು ಲವರ್ಸ್ಗೆ ಪರ್ಮಿಷನ್ ಕೊಡೋದಿಲ್ಲ, ಡೇ ನೀನು ಇರಬೇಡ ಸಾಯಿ ಅಂತ, ನೈಟ್ ನೀ ಬಾ ಅಂತೇಳಿ. ಹಂಗೆ ಕಾಮ್ ನೈಟ್, ಕಮ್ಮ ಇಲ್ಲ, ಕಾಮ್ ಜೆಂಟಲ್ ನೈಟ್, ಕಾಮ್ ಲವಿಂಗ್ ನೈಟ್, ಕಾಮ್ ಬ್ಲ್ಯಾಕ್ ರೋಡ್ ನೈಟ್. ನೈಟ್ ಅನ್ನ ಯಾವ ರೀತಿ ವರ್ಣಿಸ್ತಾಳ ಅಂತ ಒಂದು ಕ್ವಶನ್ ಬರ್ತದೆ. ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ನೈಟ್ ಅಂತೇಳಿ. ಜೆಂಟಲ್ ನೈಟ್, ಲವ್ವಿಂಗ್ ನೈಟ್, ಬ್ಲ್ಯಾಕ್ ಬ್ರೌಡ್ ನೈಟ್. ಜೆಂಟಲ್ ನೈಟ್ ಬಹಳ ಸಭ್ಯ ಇರ್ತೇಪ್ಪ ನೀನು, ಯಾರಿಗೆ ಹಾರ್ಮ್ ಮಾಡಲ್ಲ. ಲವ್ವಿಂಗ್ ನೈಟ್ ಹೌದಲ್ಲ, ಪ್ರೀತಿಗೆ ಅವಕಾಶ ಮಾಡ್ತಕ್ಕಂಥ ನೈಟ್ ನೀನು, ಪ್ರೀತಿಸೋರಿಗೆ ಅವಕಾಶ ಮಾಡಿಕೊಡ್ತೀನಿ ನೀನು. ಬ್ಲ್ಯಾಕ್ ಬ್ರೌಡ್ ಕಪ್ಪ ಆಗಿರ್ತಕ್ಕಂಥ ಬ್ಲ್ಯಾಕ್ ಬ್ರೋ ಹುಬ್ಬು, ಕಪ್ಪು ಹುಬ್ಬು ಪರ್ಸಾನಿಫಿಕೇಶನ್, ಅದು ಕಪ್ಪು ಹುಬ್ಬನ್ನ ಹೊಂದಿರತಕ್ಕಂಥ ನೈಟ್. ಬೇಗ ಬಾ ನೈಟ್. ಗಿವ್ ಮೇ ಮೈ ರೋಮಿಯೋ, ಕೊಡು ನನ್ನ ರೋಮಿಯೋ ನನಗೆ ಕೊಡು. ನೈಟ್ ಪ್ರೇಯರ್ ಮಾಡ್ಕೋತಾಳ್ರಿ. ಇಲ್ಲೇ ನೈಟನ್ನು ಇನ್ವೈಟ್ ಮಾಡ್ತಾಳ, ಇಲ್ಲಿ ನೈಟಿಗೆ ಪ್ರೇಯರ್ ಮಾಡ್ಕೋತಾಳ. ಗಿವ್ ಮೀ ಮೈ ರೋಮಿಯೋ, ನನ್ನ ರೋಮಿಯೋ ನನಗೆ ಕೊಡು ಅದಲ್ಲೋ. ಮತ್ತೆ ನಿನಗೊಂದು ಪ್ರೇಯರ್ ಮಾಡ್ತೀನಪ್ಪ ನೈಟಿಗೆ ಪ್ರೇಯರ್ ಮಾಡ್ತಾಳೆ ಇಲ್ಲೇ. ಅಂಡ್ ವೆನ್ ಐ ಶಾಲ್ ಡೈ, ನಾನು ಸತ್ತ ಮೇಲೆ ಅಂತಾಳ. ಯಾಕೆ ಸಾಯ್ತೀನಿ ಅಂತ ಅನ್ಕೊಂತಾಳ, ಆಕಿ ಡೌಟ್ ಅದ. ಆಕಿ ಫ್ಯಾಮಿಲಿ ಮೆಂಬರ್ಸ್ ಅವಳನ್ನ ಉಳಿಸೋದಿಲ್ಲ, ಕೊಲೆ ಮಾಡ್ತಾರ ಅಂತ ಹೇಳಿ. ಯಾಕಂದ್ರೆ ಲವ್ ಮಾಡಬೇಡ ಅಂದಾರ ಅವರು, ಹಾಸ್ಟೈಲ್ ಫ್ಯಾಮಿಲೀಸ್ ಹೌದಲ್ಲ, ಎನಿಮಿ ಫ್ಯಾಮಿಲೀಸ್ ಬ್ಯಾಡ್ ಅಂತಾರ. ಬಟ್ ಈಕಿ ಬಿಡಾಕ ರೆಡಿ ಇಲ್ಲ. ಹಾಗಾದ್ರೆ ಕೊಲೆನೂ ಆಗ್ಬೋದು ನಾನು. ಹಾಗೇನಾದ್ರೂ ನಾನು ಕೊಲೆ ಆದರೆ ರಾತ್ರಿ ಪ್ರೇಯರ್ ಮಾಡ್ಕೊಂತಾಳ. ಅಂಡ್ ಐ ಶಾಲ್ ಡೈ, ನಾ ಸತ್ಯ ಅಂತಂದ್ರೆ ಅಕಸ್ಮಾತ್ ನಾನೇನಾದ್ರೂ ಕೊಲೆ ಮಾಡಿದ್ರಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಕಸ್ಮಾತ್ ನಾನು ಕೊಲೆ ಆಗಲ್ಪಟ್ರೆ, ಪ್ಲೀಸ್ ಐ ಪ್ರೇ ಯು ಟು ಟೇಕ್ ಹಿಮ್, ನನ್ನ ರೋಮಿಯೋನ ತಗೊಂಡು ಹೋಗು, ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಎಂತ ಬಯಕೆ, ವಿಚಿತ್ರವಾದಂತ ಬಯಕೆ ಅದು. ನನ್ನ ರೋಮಿಯೋ ನೀ ತಗೊಂಡು ಹೋಗು, ಅವನ್ನ ಕಟ್ ಮಾಡು ಅಂತಾಳ. ಲಿಟಲ್ ಸ್ಟಾರ್ಸ್ ಆಗ್ಬೇಕು ರೋಮಿಯೋ, ಅವನ್ನ ಕಟ್ ಮಾಡೋ ನೀನು ನೈಟಿಗೆ ವಿನಂತಿ ಮಾಡ್ಕೊಂತಾಳ. ನಾನು ರೋಮಿಯೋನ್ ತಗೊಂಡೋಗು, ಅವನ್ನ ಕಟ್ ಮಾಡು, ಅವ ಸ್ಟಾರ್ಸ್ ಆಗ್ಬೇಕು. ವಿಚಿತ್ರ ಬಯಕೆ, ಅಪಾಯಕಿದೆ. ಅವ ಸ್ಟಾರ್ಸ್ ಆಗ್ಬೇಕು. ಯಾಕೆ ಸ್ಟಾರ್ಸ್ ಆಗ್ಬೇಕಂತ ಬಯಸ್ತಾಳ ಸ್ವಲ್ಪ ನೋಡ್ರಿ, ಗೊತ್ತದ ನಿಮ್ಗ. ಸ್ಟಾರ್ಸ್ ಒಂದು ಶಾಶ್ವತತೆಯ ಸಂಕೇತ ಅವಲ್ಲ. ಕಲ್ಪನಾ ದ ಸ್ಟಾರ್ ಅಂತ ಒಂದು ಲೆಸನ್ ಇತ್ತು ಅವಾಗಿನ ಕಾಲದೊಳಗ್ರಿ. ಸ್ಟಾರ್ ಅಂತ ಯಾಕಂದ್ರೆ ಒಂದು ಬಸವರಾಜ ಕಟ್ಟಿಮಣಿ ಅಂತೇಳಿ ಬರೆದದ್ದು ಒಂದು ಮಾಡಿ ಮಡಿದವ್ರು ಅಂತ ಒಂದು ಕಾದಂಬರಿ ಇತ್ತು. ನಾವು BA ಇದ್ದಾಗ್ರಿ. ನಮ್ ಸರ್ ಒಬ್ರು ವಂಡರ್ಫುಲ್ ಸರ್ ಇದ್ರು, ಕನ್ನಡ ಹೇಳೋ ಸರ್ ಅವರು. ಎಂತ ಬ್ಯೂಟಿಫುಲ್ ಹೇಳ್ತಿದ್ರು ಅದನ್ನ. ದೇಶಕ್ಕಾಗಿ ಹೋರಾಡಿ ಸತ್ತವರು ಸತ್ತ ಮೇಲೆ ನಕ್ಷತ್ರದಂತ ಮಿಣುಕ್ತಾರಂತ, ನಿಜ ಏನ್ರಿ ಅಂತ ಅನ್ನೋರು. ನಕ್ಷತ್ರ ಎದರ ಸಂಕೇತ ಅಂದ್ರೆ ಪರಮನೆನ್ಸಿದ ಸಂಕೇತ. ಕ್ಲೌಡ್ಸ್ ಟೆಂಪರರಿ. ಅದಕ್ಕಾಕಿ ಏನ್ ಹೇಳ್ತಾಳಂದ್ರೆ,
ನನ್ನ ಸತ್ತ ನನ್ನ ಮರಣಾನಂತರ ನನ್ನ ರೋಮಿಯೋನ್ ನೀನ್ ತಗೊಂಡೋಗಿ ಕತ್ತರಿಸು, ಅವ ಲಿಟಲ್ ಸ್ಟಾರ್ಸ್ ಆಗ್ಬೇಕು, ಪ್ರೀತಿ ಶಾಶ್ವತ ಅಂತ ಹೇಳ್ಕೊಂಡು ಜಗತ್ತಿಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ದೇಶ ಅಲ್ಲ, ಜಗತ್ತಿಗೆ ಎಲ್ಲ ಜನರಿಗೂ ತೋರಿಸ್ಲಿ ಪ್ರೀತಿ ಸಾಯುವುದಿಲ್ಲ, ಅದು ಸ್ಟಾರ್ ಇದ್ದಂಗ ಅಂತ ಹೇಳಿ. ಈ ತರಹ ಶೇಕ್ಸ್ಪಿಯರ್ ಅವರು ಬರೀತಾರ ನೋಡ್ರಿ. ನೈಟಿಗೆ ವಿನಂತಿ ಮಾಡ್ಕೋತಾಳ್ರಿ, ಟೇಕ್ ಹಿಮ್, ನನ್ನ ರೋಮಿಯೋ ನಾ ಸತ್ತ ನಂತರ ಇದ್ರ ಮೇಲೆ ಯಾವ ರೀತಿ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಪೋಯಮ್ ಅನ್ನ ಸರಿಯಾಗಿ ತಿಳ್ಕೊಂಡ್ಬಿಡ್ರಿ. ಆಮೇಲೆ ಇದ್ರ ಮೇಲೆ 1 ಮಾರ್ಕಿನ ಕ್ವಶನ್ಸ್ಗಳನ್ನ ಹಾಕಿ ನಾನು ವಿಡಿಯೋ ಮಾಡಿ ಭಾಳ ದಿವಸದಿಂದ ಹಾಕಿನಿ. 1 ಮಾರ್ಕಿನ ಕ್ವಶನ್ಸ್ಗಳನ್ನ ಹಾಕಿನಿ, ನೋಡ್ಕೊಡ್ರಿ ಅವನ್ನ. 2 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಇಲ್ಲ, ಕ್ವಶನ್ ಬ್ಯಾಂಕ್ ಬಿಡಿಸಿನಿ. 1 ಮಾರ್ಕ್ ಕ್ವಶನ್ಸ್ಗಳು ಹಾಕಿ ನೋಡ್ರಿ. ಇದ್ರ ಮೇಲೆ ಹಳೆ ಭಾಳ ದಿವಸ ಆಯ್ತು, ನೋಡ್ಕೊಡ್ರಿ ಯಾವ ರೀತಿ ಬರ್ತಾವಂತ ಹೇಳಿರಿ. ಈಗಂತೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟೆ. ಸರಿಯಾಗಿ ಪ್ರತಿ ಲೈನ್ ಸಹಿತ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದಾಗ ಮಾಡ್ಬೇಕಂತ ಹೇಳಿದ್ನಲ್ರಿ ನಿಮ್ಗೆ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ತಾರ ಆ ಥರ ಪ್ರತಿ ಲೈನು ಪ್ರತಿ ವರ್ಡ್ ಸಹಿತ ಸ್ಕ್ಯಾನಿಂಗ್ ಮಾಡಬೇಕು. ಯಾವ್ದು ಬೇಕಾದ ಕ್ವಶನ್ ಕೇಳಿ ಆನ್ಸರ್ ಮಾಡ್ಲಿಕ್ಕೆ ಬರ್ತೈತಿ. ಟೇಕ್ ಹಿಮ್ ಅಂಡ್ ಕಟ್ ಹಿಮ್. ಹಿಮ್ ಅಂದ್ರೆ ಯಾರಲ್ಲೇ, ಹಿಮ್ ಅಂದ್ರೆ ರೋಮಿಯೋ. ಯಾರಿಗೆ ವಿನಂತಿ ಮಾಡ್ಕೋತಾಳ? ನೈಟಕ್ಕೆ. ಅವನ್ ಕಟ್ ಮಾಡಿ ಏನ್ ಮಾಡ್ಬೇಕು? ಲಿಟಲ್ ಸ್ಟಾರ್ಸ್ ಆಗ್ಬೇಕವ. ಸ್ಟಾರ್ಸ್ ಎದಕ್ಕಂದ್ರೆ ಸಿಂಬಲ್ ಆಫ್ ಪರ್ಮನೆನ್ಸಿ. ಅಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಬಾ 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 ಬಾ. ಅವ ನಕ್ಷತ್ರ ಆದ್ಮೇಲೆ ನನ್ನ ಮರಣಾನಂತರ ಅವನ್ ತಗೊಂಡೋಗು ಕತ್ತರಿಸು, ಅವ ನಕ್ಷತ್ರಗಳಾಗಲಿ. ಅವ ನಕ್ಷತ್ರ ಆದ್ಮೇಲೆ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಫೇಸ್ ಆಫ್ ಹೆವನ್ ಅಂದ್ರೆ ದ ಸ್ಕೈ. ಸೋ ಫೈನ್ ಅಂದ್ರೆ ಬಹಳ ಬ್ಯೂಟಿಫುಲ್. ಆಕಾಶದೊಳಗ ನಕ್ಷತ್ರಗಳು ಹೋಗಿ ಕುಂತು ಅಂದ್ರ ಆವಾಗ ಆಕಾಶ ಸುಂದರವಾಗಿ ಕಾಣಿಸ್ತದ. ಅದಕ್ಕ ಅವನ್ನ ಸ್ಟಾರ್ಸ್ ಅನ್ನಾಗಿ ಮಾಡು. ಕತ್ಲು ಅನ್ನುವಂತಹದ್ದು ಏನಾಗ್ಬೇಕು? ನಕ್ಷತ್ರಗಳನ್ನ ಹೊಂದಿ ಸೋ ಫೈನ್ ಆಗಿ ಕಾಣಬೇಕು ಜನರಿಗೆ. ಎಷ್ಟು ಫೈನ್ ಆಗಿ ಕಾಣಬೇಕಂದ್ರೆ ರಾಜ್ಕುಮಾರ್ ಒಂದು ಹಾಡದ, ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ. ಬ್ಯೂಟಿಫುಲ್ ಕಾಣಿಸ್ತೈತೆ ರಾತ್ರಿ. ಅವಾಗ ಏನಾಗ್ತಾರೆ ಗೊತ್ತೈತೆ ಜನ ರಾತ್ರಿನೇ ಹೆಚ್ಚು ಇಷ್ಟಪಡ್ತಾರೆ. ಬೆಳದಿಂಗಳು ಊಟ ಅಂತ ಮಾಡ್ತಾರ ಮನೆಯೊಳಗ. ಹಗಲಿ ಊಟಕ್ಕಿಂತಲೂ ಮಾಳ್ಗಿ ಮ್ಯಾಗ ಹತ್ತಿ ಊಟ ಮಾಡ್ತಾರ ಕೆಲವು ಜನ. ಮಾಡಿದ ಅಡಿಗೆ ತಗೊಂಡು ಹೋಗಿ ಮಾಳ್ಗಿ ಮ್ಯಾಗ ಕುಂತು ಗೌರಿ ಹುಣ್ಣಿಮೆ ದಿವಸ. ರಾತ್ರಿ ಹಂಗಿರ್ತದ ಅದು, ಗೌರಿ ಹುಣ್ಣಿಮೆ ದಿವಸ. ಹೌದಾ? ಅದಕ್ಕ ನಕ್ಷತ್ರಗಳು ಇರುವಂತ ಆಕಾಶ ಬಹಳ ಸುಂದರವಾಗಿ ಕಾಣಿಸ್ತದ. ಆದ್ದರಿಂದ ನನ್ನ ಲವ್ವರ್ ಏನದಲ್ಲ ನಕ್ಷತ್ರ ಆಗ್ಬೇಕು. ಆ ಬರಿದಾದ ಆಕಾಶವನ್ನ ಸೋ ಫೈನ್ ಆಗಿ ಮಾಡ್ಬೇಕು. ಅವಾಗ ಏನಾಗ್ಬೇಕು? ಇಡೀ ಜನ ಎಲ್ಲ, ಇಡೀ ಜಗತ್ತೆಲ್ಲ ರಾತ್ರಿನೇ ಇಷ್ಟಪಡ್ಬೇಕು. ಈ ಗ್ಯಾರಿಸ್ ಸಣ್ಣ ಈ ಹಗಲನ್ನ ಯಾರು ಇಷ್ಟಪಡಬಾರ್ದು. ಶಪಿಸ್ತಾಳ ಹಗಲನ್ನ. ಯಾಕಂದ್ರೆ ಲವ್ವರ್ಸ್ಗೆ ಅಡಚಣೆ ಅಲ್ಲ ಹಗಲದು, ಸಿಟ್ಟಿಗೆದ್ದು ಶಪಿಸ್ತಾಳ. ಅಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ನನ್ನ ಲವ್ವರ್ನ ಕರ್ಕೊಂಡು ಹೋಗಿ ನೀನು ಕತ್ತರಿಸು, ನಕ್ಷತ್ರಗಳನ್ನಾಗಿ ಮಾಡು. ಆ ನಕ್ಷತ್ರ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್, ಆ ಆಕಾಶವನ್ನ ಸೋ ಫೈನ್ ಆಗಿ ಮಾಡ್ತೈತಿ. ಆಕಾಶ ನಕ್ಷತ್ರಗಳಿಂದ ಕೂಡಿದಾಗ ಸೋ ಫೈನ್ ಆಗಿ ಕಾಣಕತ್ತಿದ ಮೇಲೆ ಏನಾಗತ್ತ? ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ದ ನೈಟ್, ನಾಟ್ ಅ ಡೇ. ಹೌದಲ್ಲೋ? ಹಗಲು ಬಹಳ ಬ್ಯೂಟಿಫುಲ್ ಇರ್ತಲ್ರಿ. ರಾತ್ರಿ ಬೆಳದಿಂಗಳು ಊಟ ಮಾಡ್ತೀವಲ್ಲ, ಬಹಳ ಬ್ಯೂಟಿಫುಲ್. ಲೈಟ್ ಬೇಡ ನೀನು, ಲೈಟ್ ಈಗ ಹೆವನ್ ಲೈಸ್ ಆಲ್ ಓವರ್ ಅಂತ ಬರ್ತಾರ ನಮ್ಮ ಇದ್ರೊಳಗರಿ. ಒಂದು ಪೋಯಮ್ ಅದಲ್ಲ, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತೇಳಿ. ಹೆವನ್ ಲೈಸ್ ಇನ್ ದ ಸ್ಪ್ಲೆಂಡಿಡ್ ಆಫ್ ನೈಟ್ ಅಂತ ಬರ್ತದೆ, ಮೂನ್ ಲೈಟ್ ಅಂತ ಬರ್ತೈತ್ರಿ. ಹಾರ್ವೆಸ್ಟ್ ಅಂಡ್ ಮೂನ್ ಲೈಟ್ ಅಂತ ಬರ್ತೈತಿ. ಬೆಳದಿಂಗಳಂದ್ರೆ ಏನಂತ ತಿಳಿದ್ರಿ ನೀವು? ಸ್ವರ್ಗಕ್ಕೆ ಸಮಾನ. ಹಾರ್ವೆಸ್ಟ್ ಅಂದ್ರೆ ಸುಗ್ಗಿ ಕಾಲ, ಸ್ವರ್ಗಕ್ಕೆ ಸಮಾನ ಕುವೆಂಪುರು ಹೇಳುವಂತೆ. ಹಗಲು ಉರಿ ಬಿಸಿಲು. ಈ ಮಾರ್ಚ್ ಏಪ್ರಿಲ್ದಾಗ ನೋಡು, ಹಗಲು ಗೊತ್ತಾಗ್ತದೆ ನಿನಗೇನಂತ ತಿಳ್ಕೊಂಡು. ಯಾಕರ ಹಗಲು ಬರ್ತಪ್ಪ ಅಂತ ಅನಿಸ್ತದ. ಅದಕ್ಕೆ ಇಷ್ಟಪಡ್ತಾಳ ಆಕಿ, ರಾತ್ರಿನೇ ಇಷ್ಟಪಡ್ತಾಳ. ಯಾಕೆ ರಾತ್ರಿ ಇಷ್ಟಪಡ್ತಾಳ? ಲವ್ವರ್ಸ್ಗೆ ಆಸ್ಪದ ಮಾಡ್ತೈತಲ್ಲ ಅದಕ್ಕೆ.
ಓ ನನ್ನ ಲವರ್ ಏನಾಗಬೇಕು, ಸ್ಟಾರ್ಸ್ ಆಗಬೇಕು, ಫೇಸ್ ಆಫ್ ಹೆವನ್ ಅನ್ನ ಸೋ ಫೈನ್ ಆಗಿ ಮಾಡಬೇಕು. ಅವಾಗ ಏನಾಗಬೇಕೆಲ್ಲ ಜಗತ್ತೇ, ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ಅ ನೈಟ್. ಎಲ್ಲ ಜಗತ್ತೇ ನೈಟ್ ಅನ್ನ ಗೌರವಿಸಬೇಕು, ನೈಟ್ ಅನ್ನ ಪ್ರೀತಿಸಬೇಕು. ಅಂಡ್ ಪೇ ನೋ ವರ್ಷಿಪ್. ಒಂದು ಕ್ಷಣನೂ ಸಹಿತ ನೋಡಬಾರ್ದು ಟು ದ ಬ್ರೈಟ್ ಸನ್, ಗ್ಯಾರಿಶ್ ಸನ್. ಈ ಹಗಲಿನ ಕಡೆ ಯಾರೊಬ್ರು ಸಹಿತ ನೋಡಬಾರ್ದು. ಎಲ್ಲರೂ ನೈಟ್ ಬರ್ಲಿ ನೈಟ್ ಬರ್ಲಿ ಅಂತ ಅನ್ಬೇಕು. ಈ ಹಗಲ್ ಅಂದ್ರೆ ಬಹಳ ಕೆಟ್ಟದ್ದು, ಲವರ್ಸ್ ಬಹಳ ತೊಂದರೆ ಕೊಡ್ತೈತಿ ಇದು ಅಂತೇಳಿ ಹಗಲನ್ನ ಬೈತಾಳ. ಸ್ಟೂಡೆಂಟ್ಸ್, ಇದು ಫಸ್ಟ್ ವಿಡಿಯೋ ನಂದು ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟು. ಈ ಸದ್ಯಕ್ಕೆ ನಿಮ್ಮ ಜೂನ್ಕ್ಕೆಲ್ಲ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ಫಸ್ಟ್ ಇಯರ್ ಪಾಸ್ ಆದಂತ ವಿದ್ಯಾರ್ಥಿಗಳು ವೆಕೇಶನ್ ಕ್ಲಾಸ್ಗೆಲ್ಲ ಹೋಗ್ತಿರ್ತೀರಿ. ಅಥವಾ ಜೂನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಕ್ಷಣ ನನ್ನ ವಿಡಿಯೋಗಳನ್ನ ನೋಡು. ನೀನು ಸುಮ್ಮನೆ ಕ್ಲಾಸ್ಗೆ ಹೋಗಿ ಕುಂದ್ರು. ನೀನು ಸರ್ ಹೇಳೋಕ್ಕಿಂತ ಮೊದಲು ಆಸ್ಪದನ ಕೊಡೋದಿಲ್ಲ ಅವ್ರಿಗೆ ಹೇಳಕ್ಕ. ಸರ್ ನಾ ಹೇಳ್ತೆ, ಸರ್ ಇದೇನು ಹೇಳೇನ್ರಿ, ಸರ್ ಇದೇನು ಹೇಳೇನ್ರಿ ಅಂತ. ಅಷ್ಟು ವಿವರವಾದಂತ ಒಂದು ಮಾಹಿತಿಯನ್ನ ನಾನು ಕೊಡ್ತೇನೆ. ಪ್ರತಿ ಯೂನಿಟ್ ಮೇಲೆ ಮಾಡ್ತೇನ್ರಿ. ಈ ತರಹ ಯಾವ್ದಾವ್ದನ್ನ ಕಲಿಸ್ತೀನಿ ಅಂತ ಹೇಳಿದ್ನಲ್ರಿ ನಿಮ್ಗೆ. PUC ಫಸ್ಟ್ ಇಯರ್ ಕಲಿಸ್ತೇನ್ರಿ, PUC ಸೆಕೆಂಡ್ ಇಯರ್ ಕಲಿಸ್ತೇನ್ರಿ, SSLC ಫಸ್ಟ್ ಲ್ಯಾಂಗ್ವೇಜ್, SSLC ಸೆಕೆಂಡ್ ಲ್ಯಾಂಗ್ವೇಜ್, SSLC RMS ಸ್ಕೂಲ್ ಅಂತ ಐತಲ್ಲ, ಎ ಲೆಟರ್ ಟು ಗಾಡ್ ಅಂತ ಫಸ್ಟ್ ಲೆಸನ್ ಆಯ್ತು ನೋಡ್ರಿ. ಸಪ್ಲಿಮೆಂಟ್ ರೀಡಿಂಗ್ ಇನ್ಕ್ಲೂಡಿಂಗ್ ಸಪ್ಲಿಮೆಂಟ್ ರೀಡಿಂಗ್ ಸಹಿತ ಎಲ್ಲದನ್ನು ಕಲಿಸ್ತೇನ್ರಿ. ಮತ್ತ ಇನ್ನೊಂದು ಗ್ರಾಮರ್ ಅನ್ನ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅದನ್ನು ಕೂಡ ಇವತ್ತೇ ಸ್ಟಾರ್ಟ್ ಮಾಡ್ತೇನ್ರಿ. ಇವತ್ತ ನನಗ ಬಹಳ ಒಂದು ಶುಭ ದಿನ, ಎಲ್ಲರಿಗೂ ಶುಭ ದಿನ ಇವತ್ತಿನ ದಿವಸ. ಹಾಗಾಗಿ ಇವತ್ತೊಂದು ಹೊಸ ಕೆಲಸಕ್ಕೆ ಕೈ ಹಾಕಿನಿ, ಯಶಸ್ವಿಯಾಗಿ ಮಾಡ್ತೇನೆ, ಏನೇನು ಡೌಟ್ ಇಲ್ಲ. ಇದು ಲೆಸನ್ ಟೀಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಫಸ್ಟ್ ಯೂನಿಟ್. ಇದು ನಾನು 6 ತಿಂಗಳಾತ್ರಿ ಬರೀ ಕ್ವಶನ್ ಪೇಪರ್ ಬಿಡಿಸ್ತಾ ಬಂದೇನೆ. ಸ್ವಲ್ಪ ಗ್ರಿಪ್ ಸಿಗಲಿ ಅಂತೇಳಿ. ಮಾತಾಡ್ಲಿಕ್ಕೆ ಸ್ವಲ್ಪ ಎಲ್ಲ ಭಯ ಹಿಂಗೆಲ್ಲ ಆಗ್ತಿತ್ತು. ಇವಾಗ ಏನಿಲ್ಲ, ಈಗ ಸ್ವಲ್ಪ ಗ್ರಿಪ್ ಸಿಕ್ಕದ. ಅದಕ್ಕೆ ಲೆಸನ್ಸ್ ಪೋಯಮ್ಸ್ಗಳನ್ನೆಲ್ಲ ಟೀಚ್ ಮಾಡ್ತೀನಿ. ದೆನ್ ಗ್ರಾಮರ್ ಅನ್ನ ಹೈಸ್ಕೂಲ್ಗೆ PUCಗೆ ಪರ್ಟಿಕ್ಯುಲರ್ಲಿ ಬರುವಂತ ಏನು ಟಾಪಿಕ್ಸ್ ಅದ ನೋಡಿ, ನಿಮ್ಮ ಎಕ್ಸಾಮ್ಗೆ ಏನು ಬರ್ತಾವ, ಪ್ರತಿಯೊಂದು ಟಾಪಿಕ್ ಅನ್ನು ಸಹಿತ ಒಂದೊಂದು ಟಾಪಿಕ್ ತಗೊಂಡು ಥಿಯರಿ ಹೇಳ್ತೀನಿ. ಥಿಯರಿ ಹೇಳ್ತೀನಿ. ಒಂದು ಪ್ಯಾಸಿವ್ ವಾಯ್ಸ್ ಹೆಂಗ್ ಮಾಡಬೇಕು, ಯಾವ್ಯಾವ ತರಹದ ಪ್ರಾಬ್ಲಮ್ಸ್ಗಳು ಬರ್ತಾವೆ, ಅವನ್ನೆಲ್ಲ ಹೆಂಗ್ ಸಾಲ್ವ್ ಮಾಡಬೇಕು, ಇವತ್ತೇ ಸ್ಟಾರ್ಟ್ ಮಾಡ್ತೀನಿ. ಯಾವ್ದಾರ ಒಂದು ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಇವತ್ತ. ವಾಚ್ ಮಾಡ್ತಾರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವೇಟ್ ಮಾಡ್ರಿ. ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಟಾಪಿಕ್ಸ್ ಬರ್ತವೆ. ಪೋಯಮು ಒಂದೇ ವಿಡಿಯೋದಲ್ಲಿ ಮುಗಿಸ್ಬಿಡ್ತೀನಿ. ಹಾಗೇನಾದ್ರೂ ಲೆಸನ್ ಬಹುತೇಕ ಒಂದು ವಿಡಿಯೋದಲ್ಲಿ ಮುಗಿದಿಲ್ಲ ಅಂತ ಅನಿಸ್ತದೆ ನನಗೆ. 2 ವಿಡಿಯೋದ ಮಾಡುವ ಸಾಧ್ಯತೆ ಐತಿ, 2 ರಿಂದ 3 ವಿಡಿಯೋ ಮಾಡೋ ಸಾಧ್ಯತೆ ಐತಿ. ಪಾರ್ಟ್ 1, 2, 3 ಅಂತ ಮಾಡ್ತೇನ್ರಿ. ನೆಕ್ಸ್ಟ್ ನೋಡ್ತಿರ್ರಿ, ಯಾವ್ದಾರು 10th ಹಾಕ್ಬಹುದು, PUC ಫಸ್ಟ್ ಇಯರ್ ಹಾಕ್ಬಹುದು, PUC ಸೆಕೆಂಡ್ ಇಯರ್ 2 ಇಯರ್ ಲೆಸನ್ ಹಾಕ್ಬಹುದು. ಇವು ಎಲ್ಲವನ್ನು ಹೆಚ್ಚು ಕಮ್ಮಿ ದಿನಾಲೂ ಕಲಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೆ ಹೇಳ್ರಿ, ಶೇರ್ ಮಾಡ್ರಿ. ಲೆಸನ್ಸ್ ಗ್ರಾಮರ್ ಟೀಚ್ ಮಾಡ್ತೇನೆ. ಕ್ವಶನ್ ಆನ್ಸರ್ ಡಿಸ್ಕಷನ್ ಇಷ್ಟು ದಿವಸ ಮಾಡ್ತಿದ್ದೆ, ಈಗ ಲೆಸನ್ ಟೀಚ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.